ಬೆಳಕು ಸೇವಾ ತಂಡವು 1ನೇ ವರ್ಷ ಪೂರೈಸಿದ ನಿಟ್ಟಿನಲ್ಲಿ ಸೆಪ್ಟೆಂಬರ್ 6ರಂದು ಸರ್ಕಾರಿ ನೌಕರರ ಸಂಘದ ಏಕತಾ ಸೌಧದ ಸಭಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಮನೋಹರ್ ಬಳಂಜ ಇವರು ನೊಂದು ಬೆಂದ ಮನಸ್ಸುಗಳಿಗೆ ತಮ್ಮ ಅನುಭವದ ಮಾತುಗಳ ಮೂಲಕ ಸಾಂತ್ವನ ನೀಡಿದರು. ಇನ್ನು ಈ ಮುಖ್ಯ ಸಂದರ್ಭದಲ್ಲಿ ಬೆಳಲು ಗ್ರಾಮದ ಪಿನಾರಿ ನಿವಾಸಿ ಶ್ರೀಯುತ ಜನಾರ್ದನ ಆಚಾರ್ಯ ಇವರ ಪತ್ನಿ ಶ್ರೀಮತಿ ಮಾಯಾ ಇವರ ಚಿಕಿತ್ಸಾ ಸಹಾಯಾರ್ಥವಾಗಿ 10,000 ರೂಪಾಯಿಯ ಧನ ಸಹಾಯ, ಹಾಗೆ ಬಾಯಿಯಲ್ಲಿನ ಕ್ಯಾನ್ಸರ್ ಗಡ್ಡೆಯ ಕಾಯಿಲೆಯಿಂದ ಬಳಲುತ್ತಿರುವ ಉಜಿರೆ ಗ್ರಾಮದ ವಿವೇಕಾನಂದ ನಗರದ ನಿವಾಸಿ ಶ್ರೀಮತಿ ಪುಟ್ಟಮ್ಮ ಇವರ ಚಿಕಿತ್ಸಾ ಸಹಾಯಾರ್ಥವಾಗಿ 10,000 ರೂಪಾಯಿಯ ಸಹಾಯಧನ, ಬಂಟ್ವಾಳದ ಕದಿಮೇಲು ನಿವಾಸಿ ಚೇತನ್ ಇವರ ಚಿಕಿತ್ಸಾ ಸಹಾಯಾರ್ಥವಾಗಿ 10,000 ರೂಪಾಯಿಯ ಸಹಾಯಧನ, ಇನ್ನು ವಿಷದ ಹಾವು ಕಡಿತದ ಪರಿಣಾಮವಾಗಿ ತನ್ನ ಕಾಲಿನ ಬೆರಳುಗಳನ್ನೇ ಕಳೆದುಕೊಂಡಿರುವ ಬಂಟ್ವಾಳದ ಕಾವಳಮುಡೂರಿನ ಶ್ರೀಮತಿ ರೇವತಿ ಇವರಿಗೆ ಚಿಕಿತ್ಸಾ ಸಹಾಯಾರ್ಥವಾಗಿ 10,000 ರೂಪಾಯಿಯ ಸಹಾಯಧನ, ಅಪೆಂಡಿಕ್ಸ್ಗಾಗಿ ಮಾಡಿದ ಶಸ್ತ್ರಚಿಕಿತ್ಸೆಯಿಂದಾಗಿ ತೀವ್ರ ರಕ್ತಸ್ರಾವಗೊಂಡು ಪ್ರಸ್ತುತ ಮಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಿತ್ತಬಾಗಿಲು ಗ್ರಾಮದ ಅರ್ತಿದಡಿ ನಿವಾಸಿ ತೀರ್ಥವತಿಯವರ ಚಿಕಿತ್ಸಾ ಸಹಾಯಾರ್ಥವಾಗಿ 10,000 ರೂಪಾಯಿಯ ಸಹಾಯಧನ, ಹಾಗೆ 2019-20ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಕೊಯ್ಯೂರು ಇಲ್ಲಿನ ವಿದ್ಯಾರ್ಥಿನಿ ಕುಮಾರಿ ಶೈವಿ ಪಿ ಇವರ ಉನ್ನತ ವ್ಯಾಸಂಗದ ಪ್ರೋತ್ಸಾಹಕ್ಕಾಗಿ 5,000 ರೂಪಾಯಿಯ ಸಹಾಯಧನವನ್ನು ಹಸ್ತಾಂತರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಯಕೀರ್ತಿ ಜೈನ್, ನಿವೃತ್ತ ಸಮನ್ವಯ ಅಧಿಕಾರಿ ಗಣೇಶ್ ಐತಲ್, ಸಂಸ್ಥೆಯ ಗೌರವಾಧ್ಯಕ್ಷ ಪದ್ಮಪ್ರಕಾಶ್, ರಘುಪತಿ ಹಾಗೂ ಬೆಳಕು ಸೇವಾ ತಂಡದ ಇತರ ಸದಸ್ಯರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಈಗ ನಮ್ಮ ಸಂಸ್ಥೆ ಬೆಳಕು ಇದರ ಒಂದು ಲಾಂಛನ ನಾವೇ ಕೂತ್ಕೊಂಡು ಸೇರಿ ಒಂದು ಲಾಂಛನ ಏನು ಮಾಡುವ ಅಂತ ಹೇಳಿದಾಗ ನಿಮಗೆ ಹಿಂದೆ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಫ್ಯಾಮಿಲಿ ಈಸ್ ನಾಟ್ ಅಬೌಟ್ ಬ್ಲಡ್, ಇಟ್ ಈಸ್ ಅಬೌಟ್ ಹೂ ಈಸ್ ವಿಲ್ಲಿಂಗ್ ಟು ಹೋಲ್ಡ್ ಯುವರ್ ಹ್ಯಾಂಡ್ ವೆನ್ ಯು ನೀಡ್ ಇನ್ ದಿ ಮೋಸ್ಟ್ ಎನ್ನುವಂಥ ಒಂದು ಚಿತ್ರದ ಒಂದು ಕೋಟ್ನ ಮುಖಾಂತರ ನಾವೊಂದು ಲಾಂಛನವನ್ನು ಮಾಡಿದ್ದೇವೆ. ಆ ಲಾಂಛನದ ಬಿಡುಗಡೆಯನ್ನು ಇವತ್ತು ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮನೋಹರ್ ಸರ್ ಅದನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಈ ತಿಂಗಳ ಸಹಾಯಧನವನ್ನು ನಾವು ಈ ರೀತಿಯಾಗಿ ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮದ ನೋಣಯ್ಯ ಪೂಜಾರಿ ಅವರ ಪತ್ನಿಯಾದ ಶ್ರೀಮತಿ ರೇವತಿ ಇವರು ಬಂಟ್ವಾಳ ತಾಲೂಕಿನ ಕಾವಳಮೂಡೂರು ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಬಲಕಾಲಿಗೆ ಇದೇ ಮಾರ್ಚ್ನಲ್ಲಿ ವಿಷದ ಹಾವು ಕಡಿದು ಅವರು ಬದ್ಯಾರು ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಪಡೆಯಬೇಕಾಗಿ ಬಂದರು. ಅಲ್ಲಿ ಗುಣಮುಖರಾಗದೆ ಪ್ರಸ್ತುತ ಅವರು ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು ಬಲಗಾಲಿನ ಕೊಳೆಯುತ್ತಿರುವ ಬೆರಳುಗಳನ್ನು ಅವ್ರದ್ದು ತೆಗೆಯಲಾಗಿದೆ. ಇವರು ಅದಲ್ಲದೆ ಮಧುಮೇಹದಿಂದ ಬಳಲ್ತಾ ಇದ್ದಾರೆ. ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟ, ನಿಮಗೆ ಗೊತ್ತಿದೆ, ಕೋವಿಡ್ನ ಪರಿಸ್ಥಿತಿಯಿಂದಾಗಿ ನಮ್ಮೆಲ್ಲರ ಆರ್ಥಿಕ ಸ್ಥಿತಿ ಈಗ ಬಹಳಷ್ಟು ಅಧೋಗತಿಯಲ್ಲಿ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಅತಿಥಿ ಗಣ್ಯರು ಅವರಿಗೆ ಈ ತಿಂಗಳ 10,000 ಧನ ಸಹಾಯವನ್ನು ನೀಡಬೇಕು ಅಂತ ನಮ್ಮ ಶ್ರೀಯುತ ಗಣೇಶ್ ಐತಾಳ್ ಸರ್ ಅವರಲ್ಲಿ ಕೇಳಿಕೊಳ್ತೇವೆ. ಹಾಗೆ ಮುಂದೆ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದ ಪಿನ್ನಾರಿ ನಿವಾಸಿ ಶ್ರೀಮತಿ ಮಾಯಾ ಇವರು ಜನಾರ್ದನ ಆಚಾರ್ಯ ಇವರ ಧರ್ಮಪತ್ನಿಯಾಗಿರ್ತಾರೆ. ಹೊಟ್ಟೆಯಲ್ಲಿ ದುರ್ಮಾಂಸ ಬೆಳೆದು ಇದೀಗ ಬೆಳ್ತಂಗಡಿಯ ಬದ್ಯಾರಿನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಪಡೆದುಕೊಂಡು ಚೇತರಿಸಿಕೊಳ್ತಾ ಇದ್ರು. ಇವರ ಮನೆಯ ಪರಿಸ್ಥಿತಿಯು ಕೂಡ ಬಹಳ ಕಷ್ಟ ಇದೆ, ಬಹಳ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರ ಮನೆಯವರು ಕೂಡ ಬಂದು ದಯವಿಟ್ಟು ನಮಗೆ ನಮ್ಮ ಧನ ಸಹಾಯವನ್ನು ಪಡ್ಕೊಳ್ಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೆ. ಇದನ್ನು ಶ್ರೀಯುತ ಜಯಕೀರ್ತಿ ಜೈನ್ ಸಾರಿಗಳು ಧನ ಸಹಾಯವನ್ನು ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಉಜಿರೆ ವಿವೇಕಾನಂದ ನಗರದ ನಿವಾಸಿ
ಶ್ರೀಮತಿ ಪುಟ್ಟಮ್ಮ. ಇವರ ಬಾಯಿಯಲ್ಲಿ ಕ್ಯಾನ್ಸರ್ ಗಡ್ಡೆ ಕಾಣಿಸಿಕೊಂಡಿದ್ದು ಇವರು ಮಂಗಳೂರಿನ ದೇರಳಕಟ್ಟೆ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ. ವೈದ್ಯರ ದೀರ್ಘಕಾಲದ ಶ್ರಮದಿಂದ ಚಿಕಿತ್ಸೆಯನ್ನು ನಾವು ನಡೆಸಲಾಗಿದೆ. ಈಗ ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಸೊ ಇವರಿಗೆ ಬಹಳ ಕಡಿಮೆ ಧನ ಸಹಾಯ ಬಂದಿರೋದು, ಹಾಗಾಗಿ ಅವರನ್ನು ಗುರುತಿಸಿ ನಾವು ಅವರಿಗೆ ಧನ ಸಹಾಯವನ್ನು ನೀಡ್ತಾ ಇದ್ದೇವೆ. ಅವರ ಪರಿಸ್ಥಿತಿ ಬಹಳ ಕಠಿಣವಾಗಿದೆ. ಸೊ ದಯವಿಟ್ಟು ಅವರ ಫ್ಯಾಮಿಲಿಯವರು ಬಂದು ಆ ಧನ ಸಹಾಯವನ್ನು ಶ್ರೀಯುತ ಮನೋಬಳೇಂದ್ರ ಇವರ ಕೈಯಿಂದ ಸ್ವೀಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಬಂಟ್ವಾಳ ತಾಲೂಕಿನ ಕೆದಿಮೂಲು ನಿವಾಸಿ ಚೇತನ್ ಇವರು ಶಾಲೆಯಲ್ಲಿ ಕೊಟ್ಟ ಸೈಕಲ್ನಿಂದ ಬಿದ್ದು ಕಾಲಿಗೆ ತೀವ್ರವಾದ ಗಾಯವನ್ನು ಮಾಡಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಜೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಬೆನ್ನು ಮೂಳೆಯೂ ಮುರಿದಿದೆ ಅಂತ ಹೇಳಿ ನಮಗೆ ಗೊತ್ತಾಗಿ ಸುಮಾರು ಅವರಿಗೆ ಖರ್ಚಾಗಿದೆ ಅವರ ಆರೋಗ್ಯದ ಸರಿ ಮಾಡಿಕೊಳ್ಳಿಕ್ಕೋಸ್ಕರ. ಸೊ ದಯವಿಟ್ಟು ಅವರ ಕುಟುಂಬದವರು ಬಂದು ಈ ಹಣವನ್ನು ಸ್ವೀಕರಿಸಿಕೊಳ್ಬೇಕು ಅಂತೇಳಿ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಇದನ್ನು ಅಧ್ಯಕ್ಷರು ನಮ್ಮ ಬೆಳ್ತಂಗಡಿ ತಾಲೂಕಿನ ಮೆತ್ತಬಾಗಿಲು ಗ್ರಾಮದ ಕೊಲ್ಲಿ ಇಲ್ಲಿಯ ನಿವಾಸಿಯಾಗಿರ್ತಕ್ಕಂಥ ಶ್ರೀಮತಿ ತೀರ್ಥಾವತಿ ಇವರು ತೀವ್ರ ಹೊಟ್ಟೆ ನೋವು ಇವರಿಗೆ ಕಾಣಿಸಿಕೊಂಡು ಉಜಿರೆ ಬೆನಕ ಹಾಸ್ಪಿಟಲ್ಗೆ ದಾಖಲಾಗಿದ್ದರು. ಅನಂತರ ಅಪೆಂಡಿಕ್ಸ್ ಅಂತೇಳಿ ಗೊತ್ತಾಯಿತು. ಆನಂತರ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗ್ತದೆ. ವೈದ್ಯರ ಸೂಚನೆಯಂತೆ KMC ಆಸ್ಪತ್ರೆಗೆ ಸೇರಿಸಲಾಗ್ತದೆ. ಆ ನಂತರ ಅಲ್ಲಿಂದ KS ಹೆಗ್ಡೆಗೆ ಆಸ್ಪತ್ರೆಗೆ ದಾಖಲು ಮಾಡಿಕೊಂಡು ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸೊ ಇವರ ಕುಟುಂಬ ಕೂಡ ಬಹಳ ಆರ್ಥಿಕವಾದ ಸಂಕಷ್ಟದಲ್ಲಿದೆ. ಆ ಕುಟುಂಬದವರು ಕೂಡ ಬಂದು ಆ ಹಣ ಸಹಾಯವನ್ನು ಪಡ್ಕೊಳ್ಬೇಕಾಗಿ ನಾವು ಅವರನ್ನು ಕೇಳ್ಕೊಳ್ತಾ ಇದ್ದೀವಿ. ಬೆಳಕು ಬೆಳ್ತಂಗಡಿ ಇದೊಂದು ಮಾನವೀಯ ಮನಸ್ಸುಗಳ ಕುಟುಂಬದ ಒಂದು ಕನಸಿನ ತಂಡ. ಈ ತಂಡದ ಎಲ್ಲ ಸದಸ್ಯರು, ವೇದಿಕೆಯಲ್ಲಿರುವ ಗಣ್ಯರು ಕೂಡ ಎಲ್ಲರೂ ಮಾನವೀಯತೆಯ ದೃಷ್ಟಿಯಿಂದಿದ್ದವರು. ನಾವೆಲ್ಲ ಇದ್ದವರು ಮಾನವೀಯತ ಮನಸ್ಸುಳ್ಳವರು. ಜೊತೆಗೆ ನಾನು ಕೂಡ ಅದೇ ರೀತಿಯ ಮನಸ್ಸನ್ನು ಹೊಂದಿದ್ದು ಆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ಅನುಭವವನ್ನು ನಿಮ್ಮನಿಗೆ ಹಂಚಿಕೊಳ್ಳಿ. ನಾನು ಧರೇಂದ್ರ ಮಾಸ್ಟರ್ ಅವರಲ್ಲಿ ಹೇಳಿದೆ, 1 ವರ್ಷದಲ್ಲಿ ನಾವೆಷ್ಟು ಜ್ಯೋತಿಷ್ಯದಲ್ಲಿ ಹೋಗಿದ್ದೇವೆ ಅಂತ ಹೇಳಿದರೆ ನನಗೆ ಗೊತ್ತಿಲ್ಲ. ಅಷ್ಟು ಜ್ಯೋತಿಷ್ಯ ಉಂಟಂದ್ರೆ ನನಗೂ ಗೊತ್ತಿಲ್ಲ. ಇಷ್ಟು ನನಗೆ ಅಷ್ಟು ಜ್ಯೋತಿಷ್ಯ ಇರ್ತಾರೆ. ಎಲ್ಲೆಲ್ಲ ಹೋಗಿದ್ದೇವೆ. ಎಷ್ಟು ಹಳ್ಳಿ ಮದ್ದು ಉಂಟಂದ್ರೆ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿದ್ದೇವೆ. ಒಂದು 150ಕ್ಕೂ ಹೆಚ್ಚು ಹಳ್ಳಿ ಮದ್ದಿಗೆ ಹೋಗಿದ್ದೇವೆ. 1 ವರ್ಷದಲ್ಲಿ ಮಂಗಳೂರು ಇಲ್ಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿದೆವು. ನಮ್ಗೆ ಗೊತ್ತಿಲ್ಲ ಹೇಗೆ ಅಂತ. ಮತ್ತು ಆಗುವುದಿಲ್ಲ ಎಂಬ ಬಂದಾಗ ಅನಿವಾರ್ಯವಾಗಿ ನಾವು ಬೆಂಗಳೂರಿಗೆ 3 ಆಸ್ಪತ್ರೆಗೆ ಹೋದೆವು. ದೊಡ್ಡ ದೊಡ್ಡ ಆಸ್ಪತ್ರೆಗೆ. ಗೌರವಾನ್ವಿತ ಆಗಿನ ಶಾಸಕರು ವಸಂತ ಬಂಗಿಯವರು ಕೂಡ ನಮ್ಮ ಜೊತೆ ಬಂದಿದ್ದರು. ಈಗಿನ ಶಾಸಕರು ಹರೀಶ್ ಪೂಂಜಾರ್ ಅವರು ಕೂಡ ನನ್ನ ಜೊತೆಯಾಗಿದ್ದರು. ನನಗೆ ಒಂದು ಲೆಕ್ಕದಲ್ಲಿ ಆರ್ಥಿಕ ಖರ್ಚು ಬರ್ತಾ ಉಂಟು. ಒಂದು ಕಡೆ ನಮ್ಮ ವೃತ್ತಿಯನ್ನು ನೋಡಿಕೊಡ್ಬೇಕು, ಒಂದು ಕಡೆ ಚಿಕಿತ್ಸೆಗೆ ಹೋಗಬೇಕು. ನಮಗೆ ಗೊತ್ತಿಲ್ಲ ಯಾವ ಆಸ್ಪತ್ರೆ ಏನು ಅಂತ. ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಉಂಟು, ಯಾರಲ್ಲಿ ಹೇಳುವುದು ಅಂತ. ನಾನೊಂದು ಸಮಕಾಲೀನರಲ್ಲಿ ಒಂದು ತುರ್ತಾಗಿ ನಾನು ಭೇಟಿ ಮಾಡಿದೆ. ಅದರಲ್ಲಿ ಧರಣೇಂದ್ರ ಮಾಸ್ಟರ್ ಇದ್ದಾರೆ, ಮತ್ತೊಂದು ದೇವಿಪ್ರಸಾದ್ ನಮ್ಮ ನಮ್ಮ ವಾರಪತ್ರಿಕೆಯವರು, ಮತ್ತು ಅರವಿಂದ ಚೊಕ್ಕಾಡಿ. ನಾವು ದೇವಿಪ್ರಸಾದ್ ಮನೆಗೆ ನಾನು ಹೇಳಿದೆ, ನನಗೆ ತುರ್ತಾಗಿ ನಿಮ್ಮಲ್ಲಿ ಸಮಾಲೋಚನೆ ಮಾಡಬೇಕು, ನಾನು ಕಷ್ಟದಲ್ಲಿದ್ದೇನೆ. ಅಷ್ಟು ತನಕ ನಾನು ಹೇಳಿಲ್ಲ. ಖರ್ಚು ಮಾಡಿದ್ದೇವೆ, ನಾವೇ ಖರ್ಚು ಮಾಡಿದ್ದೇವೆ, ಅಷ್ಟು ತನಕ ಹೇಳಿಲ್ಲ. ನಾನು ಏನು ಮಾಡ್ಬೋದು ಅಂತ ಅವರಿಗೆ ಸಮಾಲೋಚನೆ ಮಾಡಿದೆವು. ಇದೇ ಸಾಕ್ಷಿಯಾಗಿದ್ದಾರೆ ಧರಣೇಂದ್ರ ಮಾಸ್ಟರ್. ಏನು ಸಮಸ್ಯೆ ಅಂತ ನಾನು ಹೇಳಿದೆ, ಹೀಗೆ ಆಗ್ತದೆ, ಹೀಗೆ ತೊಂದರೆ ಆಗಿದೆ, ನಮ್ಮ ಒಂದು ಕಣ್ಣಿಗೆ ನೋವಾಗಿದೆ. ಭಾಳ ಅವರು ಧೈರ್ಯ ತುಂಬಿ ಅದಕ್ಕೆ ಕೌನ್ಸಿಲಿಂಗ್ ಮಾಡಿದರು. ನನಗೆ ಮನಸ್ಸಿಗೆ ಶಕ್ತಿ ಕೊಟ್ಟರು. ಆಯ್ತು, ಭಗವಂತನಿದ್ದ ಅಂತ ಹೇಳುವಾಗ ಮತ್ತೊಬ್ಬ ನಮ್ಮ ಆತ್ಮೀಯರು, ಹೃದಯವಂತ ಸ್ನೇಹಿತ ಲಕ್ಷ್ಮೀ ಮಚ್ಚನ ಅವರಲ್ಲಿ ಹೇಳಿದೆ. ನಾನು ಆಫೀಸಿಗೆ ಬರಲಿಕ್ಕೆ, ನಾನು ನಿಮ್ಮ ಆಫೀಸಿಗೆ ಬಂದು ಕಣ್ಣೀರು ಸುರಿಸುತ್ತೆ, ನನಗೆ ಆಗೋದಿಲ್ಲ, ಜನ ಇರ್ತಾರೆ, ನೀವು ನಮ್ಮ ಆಫೀಸಿಗೆ ಬಂದರೆ ಒಳ್ಳೆಯದು ಅಂತ ಹೇಳಿದೆ. ತಕ್ಷಣ 2 ನಿಮಿಷದಲ್ಲಿ ಬಂದರು. ನಾನು ಹೇಳಿದೆ, ಎಲ್ಲ ನಮ್ಮ ಪ್ರಯತ್ನ ಆಗಿದೆ, ಮಾನವ ಪ್ರಯತ್ನ ಏನು ಅಂತ ಎಲ್ಲ ಮಾಡಿದ್ದೇವೆ ನಾವು, ಇನ್ನು ಭಗವಂತನ ಇಚ್ಛೆಗೆ ನಾವು ಹೋಗ್ತೇವೆ, ಹೀಗೆ ಅಂತ. ನಾರಾಯಣ ಹೃದಯಾಲಯಕ್ಕೆ ದಾಖಲೆ ಮಾಡಿದ್ದು, ಅಲ್ಲಿ ಅಡ್ಮಿಟ್ ಮಾಡಿದೆವು. ಸುಮಾರು 35 ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದೆವು. ಸಾಮಾನ್ಯ
ಮೊತ್ತಲ್ಲ. ಆ ರೀತಿಯಲ್ಲಿ ನಮ್ಮಲ್ಲಿ ಆರ್ಥಿಕ ಶಕ್ತಿಯೇ ಇಲ್ಲ. ಮಾನವ ಮನಸ್ಸುಗಳಿಗೆ ಒಂದು ಉದಾಹರಣೆ ಆಗಬೇಕು ಅಂತ, ಆರ್ಥಿಕ ಕ್ರೋಢೀಕರಣ ಆಗಬೇಕಾದ್ರೆ ಒಂದು ಲಕ್ಷ್ಮೀ ಮಚ್ಚಿನ ಒಂದು ಸಣ್ಣ ವಾಟ್ಸಪ್ ಮೆಸೇಜ್ ಆಗಿದೆ, ಸಣ್ಣ ಬರೆದಂತಹ ವಾಕ್ಯ ಅದು ಎಷ್ಟು ದೊಡ್ಡ ಅಂತ ಹೇಳಿದರೆ ಇಡೀ ಜಗತ್ತು ನೋಡಿದೆ. ಜಗತ್ತು ನೋಡಿದ್ದು ಒಂದೇ ರೀತಿಯಲ್ಲಿ ನನಗೆ ನಂಬಿದರೆ ನಂಬಿ ಯಾವುದಿಲ್ಲ, 2 ದಿವಸದಲ್ಲಿ 15 ಲಕ್ಷ ರೂಪಾಯಿ ನಮ್ಮ ಖಾತೆಗೆ ಬಂತು. ಅದು ಯಾರು ಕೊಟ್ಟಿದ್ದಾರೆ ಎಂತ ಎಲ್ಲರದ್ದು ನಾನು ದಾಖಲೆ ಈಗ ಸಹ ಉಂಟು. 2 ದಿವಸದಲ್ಲಿ ನೇರವಾಗಿ ಆಪರೇಷನ್ ಆಗಬೇಕಾದ್ರೆ 16,40,000 80,000 ಏನು ಕಟ್ಟಬೇಕು. ನೇರವಾಗಿ ಇದು ಸತ್ಯ ಹೇಳ್ತೇನೆ, 16,80,000 ನಾರಾಯಣ ಹೃದಯಾಲಯದ ಖಾತೆಗೆ ನಾನು ಜಮಾ ಮಾಡಿದೆ ಇಲ್ಲಿಂದಲೇ ಬ್ಯಾಂಕಿಂದ. ಮತ್ತೆ ಉಳಿದ ಖರ್ಚು ಕೊನೆಗೆ ಬರುವಾಗ ಲಿವರ್ ಸಮಸ್ಯೆ ಅಂತಾಯಿತು. ಲಿವರ್ ಪರ್ಯಾಯವಾಗಿ ಲಿವರ್ ಕೊಡಬೇಕು. ಯಾರ ಲಿವರ್ ಕೊಡು ಅಂತ ಆಗುವಾಗ ಒಂದು ನನ್ನದಾಗಬೇಕು, ಇಲ್ಲದ್ರೆ ಪತ್ನಿದಾಗಬೇಕು, ಇಲ್ಲದ್ರೆ ನಮ್ಮ ಕುಟುಂಬದವರಾಗಬೇಕು ಅಂತ. ಮತ್ತು ತಂದೆ ಒಪ್ಪಿದ್ರು, ನಾನಿದ್ದೇನೆ. ಅವರಿಗೆ ವಯಸ್ಸಾಗಿತ್ತು, 58 ವರ್ಷ ಆಗ್ತದೆ ಅಂತ ಕೇಳಿದೆ. ಪ್ರಯತ್ನಿಸುವ ಅಂತ ಹೇಳಿದೆ. ಇಲ್ಲದ್ರೆ ಪತ್ನಿ ಕೊಡೋದಂತಾಯಿತು, ಇಲ್ಲದ್ರೆ ನಾನು ಕೊಡೋದಂತಾಯಿತು. ಅದು ದ್ವಂದ್ವಕ್ಕೆ ಇದಾಯಿತು. ಮತ್ತು ನೋಡುವಾಗ ಅದಕ್ಕೂ ಒಂದು ವಾಟ್ಸಪ್ ಸಂದೇಶ ಬಂತು. ಅದಕ್ಕೂ ನೀವು ನಂಬಿದರೆ ನಂಬಿ, ರಾಜ್ಯದ ಎಲ್ಲ ಒಂದು 25 ಜನ ದಾನಿಗಳು ನಾವು ಕೊಡ್ತೇವೆ ಅಂತ ಮುಂದೆ ಬಂದಿದ್ದಾರೆ. ಇದಕ್ಕಿಂತ ದೊಡ್ಡ ಮಾನವೀಯ ಮನಸ್ಸು ಎಲ್ಲಿ ಸಹ ಇಲ್ಲ. 25 ಜನ ದಾನಿಗಳು ನನಗೆ ಫೋನ್ ಮಾಡಿ, ನಾವು ಕೊಡ್ತೇವೆ ಸರ್ ಲಿವರ್, ಮಗು ಹುಷಾರಾಗಬೇಕು ಅಂತ. ನಾವು ಏನು ಆನಂದ ಪಡಬೇಕು, ಏನು ಕಣ್ಣೀರು ಸುರಿಸ್ಬೇಕು, ಅವರಿಗೆ ಏನು ಪ್ರಾರ್ಥನೆ ಮಾಡಬೇಕು ವಿಶೇಷವಾಗಿ. ನಾನು ಅದೇ ಹೇಳ್ತಾ ಇರೋದು, ಯಾವತ್ತು ಮಾನವೀಯ ಮನಸ್ಸಿಗೆ ಯಾವತ್ತು ದೇವರು ಅನ್ಯಾಯ ಮಾಡಲಿಕ್ಕಿಲ್ಲ. ಇದು ಇಚ್ಛಾಶಕ್ತಿ ಇದ್ದರೆ, ಮಾನವೀಯತೆ ಇದ್ದರೆ, ಯಾವ ಭಗವಂತ ಯಾರಿಗೂ ತೊಂದರೆ ಮಾಡಲಿಕ್ಕಿಲ್ಲ, ಆದಾಯಕ್ಕೆ ತೊಂದರೆ ಮಾಡಲಿಕ್ಕಿಲ್ಲ. ನಾವು ಅನ್ಯಾಯ ಮಾಡ್ಬೋದು ಅಂತ ಹೇಳೋದಕ್ಕೆ ನಾನು ನಿದರ್ಶನವಾಗಿದ್ದೇನೆ. ಪ್ರತಿ ವರ್ಷ ನಮ್ಮ ಒಂದು ಕಣ್ಣಿನ ಹೆಸರಲ್ಲಿ 3 ಜನ ಮಕ್ಕಳಿಗೆ ನಾವು ನೆರವನ್ನು ನೀಡ್ತಾ ಇದ್ದೇವೆ. ಪ್ರತಿ ವರ್ಷ ನಾನು ಎಷ್ಟು ತನಕ ನಮ್ಮ ಜೀವಿತದಲ್ಲಿದ್ದೇವೋ ಅಷ್ಟು ತನಕ ನಾನು ಸಮಾಜದ ಋಣವನ್ನು ತೀರಿಸಬೇಕು. ಇಲ್ಲ ಇದ್ದರೆ ನಾನು ಶಾಪಕ್ಕೆ ಗುರಿಯಾಗಬಹುದು. ಇದು ನನ್ನ ಚಿಂತನೆ. ಇತ್ತೀಚೆಗೆ 1 ವರ್ಷದಿಂದ ನಮಗೆ ಲೀಸ್ಟ್ ಸಿಗೋದು ಕಡಿಮೆ. ನಾನು ತಾಲೂಕಿನ ವ್ಯಾಪ್ತಿಗೆ ಇದ್ದೆ. ಈ ಸಲ ತಾಲೂಕಿನಲ್ಲಿ ನಮಗೆ 2 ಜನ ಗುರುತಿಸೋದು, ಮಕ್ಕಳಿಗೆ ಮಾತ್ರ, ಮಗುವಿಗೆ ಮಾತ್ರ ಕೊಡೋದು ನಾವು. ಈ ಸಲ ಒಂದು ಮಂಗಳೂರಿನಿಂದ ಕೊಟ್ಟೆವು. ಯಾಕಂದರೆ 3 ಜನರಿಗೆ ನಾನು ಕೊಡಲೇ ಕೊಡಬೇಕು. ಹಾಗಾಗಿ ಇನ್ನು ಮುಂದೆ ನಾನು 2 ನೇರವಾಗಿ ಕೊಡ್ತೇನೆ. ವರ್ಷಕ್ಕೆ 10,000 ರೂಪಾಯಿಯನ್ನು ನಾನು ಪತ್ರಿಕಾ ದಿನಾಚರಣೆಯಲ್ಲಿ ಕೊಟ್ಟೆನ ಒಂದು ಚೆಕ್ಕನ್ನು ಬೆಳಕು ಸಂಸ್ಥೆಗೆ ನೀಡುವ ಮೂಲಕ ನಿಮ್ಮೊಟ್ಟಿಗೆ ನಾನು ಒಬ್ಬ ಮಾನವೀಯ ಸದಸ್ಯ ಅಂತ ಹೇಳಿಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅಧ್ಯಕ್ಷರೇ, ಪ್ರತಿ ವರ್ಷ ಪತ್ರಿಕೆ ದಿನಾಚರಣೆಯಂದು 2 ನೇರವಾಗಿ ನಾವು ಕೊಡ್ತೇವೆ. ಒಂದು 10,000 ರೂಪಾಯಿಯನ್ನು ಬೆಳಕು ಸಂಸ್ಥೆಗೆ ನೀಡುತ್ತೇನೆ ಅಂತ ಹೇಳ್ತಾ, ಮಾನವೀಯ ಮನಸ್ಸುಗಳಿಗೆ ಎಲ್ಲರಿಗೆ ನಾನು ಮತ್ತೊಮ್ಮೆ ಆಭಾರಿಯಾಗುತ್ತಾ ಕರೆದದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಕಳೆದ ಬಾರಿ SLC ಪರೀಕ್ಷೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಶೈವಿ ಬಿ ತಂದೆ ಗೋಪಾಲ್ ಗೌಡರು ಕೂಲಿ ಕೆಲಸ, ತಾಯಿ ಬೀಡಿಗೆ ಕೆಲಸ ಮಾಡುವಂಥದ್ದು. ತಮ್ಮ ಗಣೇಶ ಅಂತಿದ್ದಾನೆ. ಶಾಲೆ ಸರ್ಕಾರಿ ಪ್ರೌಢಶಾಲೆ ಕೊಯ್ಯೂರು. ಶ್ರೀಯುತ ರಾಧಾಕೃಷ್ಣ ಹೆಡ್ ಮಾಸ್ಟರ್ ಇಲ್ಲಿದ್ದಾರೆ. ಅವರು ಬಜಿದ ಮನೆ, ಕೊಯ್ಯೂರು ಗ್ರಾಮ, ಬೆಳ್ತಂಗಡಿ. ಪ್ರಾಥಮಿಕ ಶಿಕ್ಷಣವನ್ನು 1 ರಿಂದ 5 ಸರ್ಕಾರಿ ಪ್ರಾಥಮಿಕ ಶಾಲಾ ಬಜಿಲೆಯಲ್ಲಿಯೂ, 6 ರಿಂದ 7 ಸರ್ವ ಶಿಕ್ಷಣ ಅಭಿಯಾನ ವಸತಿ ಶಾಲೆ ಬೆಳ್ತಂಗಡಿಯ ಮುಗುಳಿಯಲ್ಲಿಯೂ, 8-10 ಸರ್ಕಾರಿ ಪ್ರೌಢಶಾಲೆ ಕೊಯ್ಯೂರು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು SLCಯಲ್ಲಿ 625ರಲ್ಲಿ 620 ಅಂಕಗಳನ್ನು ಪಡೆದು ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲೇ 4ನೇ ಸ್ಥಾನವನ್ನು ಪಡೆದಂಥ ಕುಮಾರಿ ಶೈವಿ ಬಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಹೇಳ್ತಾ ಇದ್ದಾರೆ. ಇವರಿಗೆ ಇವರ ಪೇರೆಂಟ್ಸ್, ಪೋಷಕರು, ಆಮೇಲೆ ಶಾಲಾ ಮುಖ್ಯ ಶಿಕ್ಷಕರು ರಾಧಾಕೃಷ್ಣ ಸರ್ ಎಲ್ಲರೂ ವೇದಿಕೆಗೆ ಬನ್ನಿ. ಇದು ಭಾಳ ಮುಖ್ಯ. ಈಗ ಹಣ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಬಾಕ್ಸ್ ಮಾಡಿ ಕೊಟ್ಟಿದ್ದೇವೆ. ಈ ಬೀಗ ಓಪನ್ ಆಗುವುದು 2 ವರ್ಷದ ನಂತರ. ಓಕೆ, 2 ವರ್ಷದವರೆಗೆ ಅದು ಭದ್ರತೆ ಆಗಿರ್ತದೆ. ಆಮೇಲೆ ಓಪನ್ ಮಾಡಲಿಕ್ಕೆ ಆಗೋದು. ಉದ್ದೇಶ 10ನೇ ಕ್ಲಾಸ್ ಮೇಲೆ ಹೋಗುವಾಗ ನೀನು PUCಯಲ್ಲಿ ಒಳ್ಳೆ ದಾರಿ ಹೋಗಲಿಕ್ಕೆ ನಿಮಗೆ ಅದು ಅದರ ಕೀ ಉಪಯೋಗ ಬರ್ತದೆ. ಅಷ್ಟರ ಕೀ ತೆಗಿಲಿಕ್ಕೆ ಆಗುತ್ತೆ ಅಂತ ವ್ಯವಸ್ಥೆ ಮಾಡಿದ್ದೇವೆ. ಓಕೆ, ನನ್ನ ಆದಾಯದ ಪ್ರತಿ ತಿಂಗಳು ಖರ್ಚು ಮಾಡ್ತೇನೆ ಅಂತ ಇಲ್ಲ, ವಾರ್ಷಿಕವಾಗಿ ನನ್ನ ಆದಾಯದ 10% ಅಂದರೆ ನಾನು 6 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದರೆ
60,000 ರೂಪಾಯಿಯನ್ನು ಕಡ್ಡಾಯವಾಗಿ ಸಾಮಾಜಿಕ ಕ್ಷೇತ್ರಕ್ಕೆ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ ವಿನಿಯೋಗವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಬಹುಶಃ ಕಳೆದ ವರ್ಷ ಮಳೆಗಾಲ ಹಾನಿಯಾಯಿತು, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನಮ್ಮ ಮಿತವಾಗಿರುವ ಏರಿಯಾದಲ್ಲಿ ಎಲ್ಲ ಹಾನಿಯಾಗಿ 5 ವಸತಿ ಕೇಂದ್ರಗಳು, ಸರಿ ಅಲ್ಲಿ ಎಲ್ಲ 5 ಕಡೆಯಲ್ಲಿ ಪುನರ್ವಸತಿ ಕೇಂದ್ರಗಳಿದ್ದಾವೆ. ವ್ಯವಸ್ಥೆಗಳೇನು ಅಂತ ನಮ್ಮ BO ಮೇಡಮ್ ಆಗ ಅಕ್ಷರದಾಸೋಹದಲ್ಲಿದ್ದರು, ಅವರಿಗೆ ಫೋನ್ ಮಾಡಿ ಹೀಗೆ ಅಲ್ಲಿ ವ್ಯವಸ್ಥೆ ಎಲ್ಲ ಇದೆ, ನಾನೇನು ಮಾಡ್ಬೋದು ಅಂತ ಹೇಳಿದಾಗ, ಸರ್ ಅವು ಬಾಕಿದ ಸಂಘ ಸಂಘಟನೆದು ಡೊನೇಷನ್ ನಾವು ಒಂದು ಬರೋನು ಫುಡ್ಸು ಬಟ್ಟೆ ಗಿಟ್ಟೆ ಎಲ್ಲ ಬರ್ತಾ ಉಂಟು. ಆದರೆ ಆ ಶಾಲೆಗಳಲ್ಲಿ ಅಕ್ಷರದಾಸೋಹದ ಸಿಬ್ಬಂದಿಗಳೇ ಊಟ ತಯಾರು ಮಾಡಿ ಕೊಡೋದು. ನಮ್ಮ ಶಾಲೆ ಅಕ್ಷರದಾಸೋಹದ ಸಿಬ್ಬಂದಿಗಳು ಊಟ ತಯಾರು ಮಾಡಿ ಕೊಡೋದು. ಬೆನ್ಪುರಗಳಿಗೆ ದಾಲ ಇದ್ದಿ ಸರ್ ಅಂತ. ಅಂದರೆ ಆ ಸಿಬ್ಬಂದಿಗೆ ಏನು ಕೊಡ್ತಾ ಯಾರು ಕೊಡುವಂಥದ್ದು ಏನಿಲ್ಲ. ಅಷ್ಟೊತ್ತಿಗೆ ನಾನು ಆಲೋಚನೆ ಮಾಡಿದೆ, 5 ಕೇಂದ್ರಗಳಿದ್ದಾರೆ. ಒಂದೊಂದು ಕೇಂದ್ರದಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ ಗೊತ್ತಿಲ್ಲ. ಒಂದೊಂದು ಕೇಂದ್ರಕ್ಕೆ ಒಂದು 2,000 ರೂಪಾಯಿಯನ್ನು ಕೊಡುವ, ಆಗ 5 ಕೇಂದ್ರಕ್ಕೆ ಒಂದು 10,000 ರೂಪಾಯಿ ಕೊಡುವ ಅಂತ ಯೋಚನೆ ಮಾಡಿ ಮಾಡಿದೆ. ಮೇಡಮ್ ಒಂದು ಆಯ್ತು 5 ಕೇಂದ್ರನ ಒಂದು 2,000 ರೂಪಾಯಿಯನ್ನು ಕೊಟ್ಟೆ ಅಲ್ಪ ಸಿಬ್ಬಂದಿಗೆ ಅಂತೇಳಿದೆ. ಏನು ಅನಿಸಿತ, ಪಕ್ಕದ ಮನೆಯಿಂದ ನನ್ನ ಜೀಪಿನ ಹುಡುಗನ ಹತ್ರ ಹೇಳಿದೆ, ಎಲ್ಲ ಜೀಪ್ ತುಂಬಲ್ಲ ಫಾರ್ವರ್ಡ್ ಅಂತ ಹೇಳಿ ದಾರಿಯಲ್ಲಿ ಬರುವ ನೆನಪಾಯ್ತು. ನಾನು 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದೆ. 2,000 ರೂಪಾಯಿಗಿಂತ ನಾನು 2,500 ರೂಪಾಯಿ ಅಂತ ಮಾಡಿದರೆ ನಂದು ಒಂದು ದಿನದ ಸಂಬಳ ಆಯಿತು. ನನಗೆ ಆಗ ದಿನಕ್ಕೆ 2,500 ರೂಪಾಯಿ ಸಂಬಳ. 5 ಕೇಂದ್ರಕ್ಕೆ ನಾನು 2,500 ರೂಪಾಯಿ ಅಂತ ಕೊಟ್ಟರೆ ನಾನು ಈ ತಿಂಗಳಲ್ಲಿ ಒಂದು 5 ದಿವಸದ ಸಂಬಳವನ್ನು ಒಂದು ಸಾಮಾಜಿಕವಾದ ಕ್ಷೇತ್ರಕ್ಕೆ ಕೊಟ್ಟೆ ಅಂತ ಆಯ್ತಲ್ವ ಅಂತೇಳಿದೆ. ಅದೇ ಪ್ರಕಾರದಲ್ಲಿ ಮನಸ್ಸಿಗೆ ತೀರ್ಮಾನ ಆಯಿತು. ಅಲ್ಲಲ್ಲೇ 2,500 ರೂಪಾಯಿ ಅಂತ ವಿತರಣೆ ಮಾಡಿ ಬಂದ ಕೂಡಲೇ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ಸಹ ಶಿಕ್ಷಕರ ಸಂಘದ ವಾಟ್ಸಪ್ ಗ್ರೂಪಲ್ಲಿ ಮೊದಲಿಗೆ ಬರ್ಕೊಂಡು ಮೊದಲ ಸಹ ಶಿಕ್ಷಕರ ಸಂಘದಲ್ಲಿ ಅದೇ ಸಮಯದಲ್ಲಿ ಒಂದು ನಮ್ಮ ಯೋಚನೆ ಬಂತು. ನಾವು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅಥವಾ ರಾಷ್ಟ್ರಮಟ್ಟದ ಪರಿಹಾರ ನಿಧಿಗೆ ಕೊಡುವ ಬದಲಿಗೆ ನಾವು ನಮ್ಮೊಳಗೆ ಸಂಗ್ರಹ ಮಾಡಿ ನಮ್ಮ ತಾಲೂಕಿನಲ್ಲಿ ಏನಾದರೂ ಒಂದು ಕೊಟ್ಟರೆ ಆಗಬಹುದಲ್ವ ಅನ್ನೋ ಚಿಂತನೆಯಲ್ಲಿ ನಮ್ಮ ತಾಲೂಕಿನ ಶಿಕ್ಷಕ ಸಂಘದವರು ಅಥವಾ ಶಿಕ್ಷಕರು ಸೇರಿಕೊಂಡು ಒಂದು ಫಲಾನುಭವಿಗೆ ಮನೆ ಕಟ್ಟಿಕೊಟ್ರೆ ಹೇಗೆ ಅಂತಕ್ಕಂಥ ಒಂದು ತೀರ್ಮಾನ ಆಯಿತು. ಒಂದು 5 ಲಕ್ಷದ ಬಜೆಟ್ ಹಾಕಿ ದೇಣಿಗೆ ಕೊಡುವ ರೀತಿಯಲ್ಲಿ ಅಂತೇಳಿ ಮೇಲ್ಗಡೆಯಲ್ಲಿ ನಂದು 12,500 ರೂಪಾಯಿ ಕೊಟ್ಟಿದ್ದಾರೆ ಅಂತ ಬಂತು. ನಾನು ಒಂದು ಮಾತು ಕೇಳಿದೆ, ಹತ್ತು ಮಾರೆ ಈಗಲೇ ಕೊರಪೆ ಅಂತ ಬಂತು. ನಾನು ಅಲ್ಲಿ ಇರುವ ವ್ಯವಸ್ಥೆಗೆ ನಾವು ನನ್ನ ಕೈಲಾದ ಸಹಾಯ ಮಾಡ್ತೇನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೊಟ್ಟಿದ್ದೇನೆ ಹೊರತಾಗಿ ಅದು ನಿಮ್ಮ ಪರಿಹಾರ ನಿಧಿಗಾಗಿ ನಾನು ಕೊಟ್ಟ ಮೊತ್ತ ಅಲ್ಲ ಅದು. ಆದರೆ ಸ್ನೇಹಿತರೆ, ಒಂದು ಮಾಕೆ ರಿಯಾಜ್ ನನಗೆ ಹೇಳಿದ್ದು ಇವತ್ತು ಕೂಡ ಗಿವಿ ಬಿಡ್ತಾ ಉಂಟು. ಸರ್, ನೀವು ಕೊಟ್ಟದ್ದು ಬಂದದ್ದು ಎಲ್ಲ ನಮಗೆ ಗೊತ್ತಿದೆ, ಬಟ್ ಇದು ನಮ್ಮ ಟೀಚರ್ಸ್ಗೆ ಒಂದು ಇನ್ಸ್ಪಿರೇಷನ್ ಆಗಲಿ, ಆ ಕಾರಣಕ್ಕಾಗಿ ನಿಮ್ಮ ಹೆಸರನ್ನು ಅಲ್ಲಿ ಹಾಕಿದ್ದೇವೆ. ನಿಮಗೆಲ್ಲ ಗೊತ್ತಿರುವುದು ಶಿಕ್ಷಕರ ಆತ್ಮೀಯ ಬಂಧುಗಳೇ, ಆ ಒಂದು ಇನ್ಸ್ಪಿರೇಷನ್ನಿಂದಾಗಿ 5 ಲಕ್ಷ ರೂಪಾಯಿಗೂ ಮೇಲ್ಪಟ್ಟ ಒಂದು ನಿಧಿಯನ್ನು ನಾವೇ ಶಿಕ್ಷಕರು ಸಂಗ್ರಹಿಸಿ, ಅದು ಪ್ರೌಢಶಾಲೆಯ ಶಿಕ್ಷಕ ಸಂಘಟನೆ ಸಂಗ್ರಹಿಸಿ ಮನೆ ನಿರ್ಮಾಣ ಮಾಡಿ ಹಸ್ತಾಂತರಣ ಆಗಿದೆ. ಯಾಕೆ ಹೇಳಿದೆ ಅಂದರೆ, ಒಬ್ಬನ ನಡವಳಿಕೆ, ಒಬ್ಬ ಇನ್ಸ್ಪಿರೇಷನ್, ಒಂದು ಸಮಾಜದಲ್ಲಿ ಇನ್ಸ್ಪಿರೇಷನ್ ಆಗ್ತಾ ಇದೆ. ಹಾಗೆ ನಮ್ಮ ಇವರದಾಗಿ ನೀವೇ ನಮ್ಮ ಬೆಳಕು ಸಂಸ್ಥೆಯ ಒಂದು ಬ್ಯಾಕ್ ಬೋನ್, ಅಂದರೆ ಪ್ರೇರಣಾ ಶಕ್ತಿ ಅಂತ ಹೇಳು ಅಂತ ಒಂದು ಉದ್ದೇಶ ಇದೆ ಅಂತಾದರೆ ಇನ್ನು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾ ನನಗೆ? ಇಷ್ಟೆಲ್ಲ ಹೇಳಿದ ಮೇಲೆ ಆಗ 10% ನಾನು ಖರ್ಚು ಮಾಡ್ತಾ ಇದ್ದೆ. ಆತ್ಮವಿಶ್ವಾಸ ನನಗೆ. ನಾನು ನಿವೃತ್ತಿಯಾಗಿ 9 ತಿಂಗಳಾಯಿತು. ನನಗೆ ನಿವೃತ್ತಿ ಪಿಂಚಣಿ 25,000 ರೂಪಾಯಿ ಬರ್ತಾ ಇಲ್ಲ. 25,000 ರೂಪಾಯಿಗೆ ಸ್ವಲ್ಪ ಕಮ್ಮಿ ಇದೆ. 24,580 ರೂಪಾಯಿ ಏನೋ ಬರ್ತಾ ಉಂಟು. 5 ತಿಂಗಳ ಪಿಂಚಣಿಯನ್ನು ಈಗಾಗಲೇ ನಾನು ಕೊಟ್ಟಾಯಿತು. 9 ತಿಂಗಳ ಪಿಂಚಣಿ ನಾನು ಪಡೆದೆ.
5 ತಿಂಗಳ ಪಿಂಚಣಿಯನ್ನು ಒಂದು ಈಗ ಬರುವಾಗ ಒಂದು ಸೇವಾ ಟ್ರಸ್ಟಿಗೆ ಕೊಟ್ಟು ಬಂದದ್ದು. ಸೇವಾ ಟ್ರಸ್ಟಿಗೆ 1 ತಿಂಗಳ ಪಿಂಚಣಿಯನ್ನು ಕೊಟ್ಟು ಬಂದಿದ್ದೇನೆ. ಇನ್ನೊಂದು ಮಗುವಿಗೆ ಪಿಂಚಣಿ ಬಹುಶಃ ನಾಳಿನಲ್ಲಿ ಚೆಕ್ ಇಶ್ಯೂ ಆಗ್ತದೆ. ಎಷ್ಟರ ಮಟ್ಟಿಗೆ ಅಂತ ಹೇಳೋದು ಸೂಕ್ಷ್ಮ ಆಲೋಚನೆ ಮಾಡ್ತಾನೆ. ಕಲ್ಯಾಣಪುರದಲ್ಲಿ 6 ವರ್ಷದ ಒಂದು ಮಗು ಕ್ಯಾನ್ಸರ್ ಪೇಷಂಟಲ್ಲಿ ಬಳಲ್ತಾ ಉಂಟು. ಅದಕ್ಕೆ ಸಹಾಯ ಮಾಡಲಿಕ್ಕೆ ನಮ್ಮದಾದಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮಲ್ಲೂ ಏನಾದರೂ ಪ್ರಯತ್ನ ಆಗ್ಬಹುದಾ ಅನ್ನುವಂಥ ಒಂದು ಸೂಚನೆ ನನಗೆ ಕೊಟ್ಟರು. ನಾನು ಅದನ್ನು ನಮ್ಮ ಸೀತಾರಾಮನಿಗೆ ಕಳಿಸಿದ್ದೇನೆ. ಬಟ್ ಅವರಿಗೆ ನಾನು ಮಾಹಿತಿಯನ್ನು ಕೊಡುವಾಗ ನಮ್ಮ ಬೆಳಕು ತಂಡ ಅಂತ ಒಂದಿದೆ, ಏನಾದರೂ ಮಾಡಲಿಕ್ಕೆ ಆಗ್ತದಾ ಅಂತ ಒಂದು ವಿಚಾರಿಸ್ತೇನೆ. ವೈಯಕ್ತಿಕವಾಗಿ ನಾನು 10,000 ರೂಪಾಯಿ ಕೊಡ್ತೇನೆ ಅಂತೇಳಿ ಟೈಪ್ ಮಾಡುವಾಗ ಅದರಲ್ಲಿ ಮೊಬೈಲಲ್ಲಿ ಟೈಪ್ ಮಾಡುವಾಗ ಶುರುವಿನ ಸಂಖ್ಯೆ 2 ಬಿತ್ತು. 10,000 ಆಗಬೇಕಾದ್ರೆ 1 ಬಿಡಬೇಕಲ್ಲ, 2 ಬಿದ್ದಾಗ ಆಲೋಚನೆ ಮಾಡಿದೆ ಅದು ನನ್ನ ಜಿಲ್ಲೆದು ಮಗು ಸಹ ಅಲ್ಲ, ಅದು ಕಲ್ಯಾಣಪುರ ಕುಂದಾಪುರ ಆ ಕಡೆ ನನ್ನ ಜಿಲ್ಲೆದ್ದು ಅಲ್ಲ. 2,000 ರೂಪಾಯಿ ಬರುವ 2,000 ರೂಪಾಯಿ ಸಾಕಾ, 2,000ಕ್ಕೆ ಅದನ್ನು ಪೂರ್ಣಗೊಳಿಸುವುದು ಅಂತ ಆಲೋಚನೆ ಮಾಡಿದ್ದೆ. ಅಷ್ಟೊತ್ತಿಗೆ ನೆನಪಾಯಿತು 10,000 ರೂಪಾಯಿ ಕೊಡ್ತೇನೆ ಅಂತ ಸಂಕಲ್ಪದಲ್ಲಿ ಟೈಪ್ ಮಾಡಲಿಕ್ಕೆ ಶುರು ಮಾಡಿದ್ದು. ಅಕ್ಷರ 2 ಆಯ್ತಲ್ಲ, ಹಾಗಾದ್ರೆ 20,000 ಹೋಗಿ ನನಗೆ, ಹಾಗಾದ್ರೆ 20,000 ಹೋಗಿ 20,000 ಕೊಡ್ತೇನೆ, ವೈಯಕ್ತಿಕವಾಗಿ ಕೊಡ್ತೇನೆ ಅಂತೇಳಿ ಅವರಿಗೆ ಮೆಸೇಜ್ ಮಾಡಿದ್ದು. ಇವತ್ತು ನಾಳೆದಲ್ಲಿ ಅವರಿಗೆ ಅದನ್ನು ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂತ ಕೇಳೋದು ನೀವು ಆಲೋಚನೆ ಮಾಡ್ಬೋದು. ಈಗ ಅದು ಬೇರೆ ಬರಲ್ಲ ಮಾರ್ರೆ, 9 ತಿಂಗಳ ಆಂಡಾತಿಗೆ 6 ತಿಂಗಳ ಪೆನ್ಷನ್ ಕೊಡ್ತಾನಿಗೆ ಒಂದು ಕಾರಣ ಉಂಟು. ನಾವು ಮಾಡುವ ಸಮಾಜ ಸೇವೆ ಏನಿದೆ, ಈಗ ಸೇವೆ ಅದು. ನಾನು ವೃತ್ತಿಯಲ್ಲಿ ಇದ್ದಾಗ ಸೇವೆಯೊಂದಿಗೆ ಕರ್ತವ್ಯ, ನನಗೆ ಸಂಬಳ ಕೊಡ್ತಿತ್ತು ಆಗ. ಈಗ ನಾನು ದುಡ್ದದಕ್ಕೆ ನನಗೆ ಪಿಂಚಣಿ ಸಿಕ್ಕು. ಈಗ ನಾನೇನು ಮಾಡೋದಿದೆ ಅದು ಸೇವೆ. ಆ ಸೇವಾ ಮನೋಭಾವ ಎಷ್ಟು ಖುಷಿಯನ್ನು ಕೊಡ್ತದೆ ಅಂತ ಖಂಡಿತ ನೀವು ಅನುಭವಿಸಿದರೆ ನಿಮಗೆ ಗೊತ್ತಾಗ್ತದೆ. ನೋಡಿ, ನಮ್ಮ ಬೆಳಕು ತಂಡದಲ್ಲಿ ನಾವು ಈಗ 100 ರೂಪಾಯಿ ಕೊಡ್ತಾ ಇದ್ದೇವೆ. 100 ರೂಪಾಯಿಯನ್ನು ಯಾರಿಗೆ ಕೊಡ್ತಾ ಇದ್ದೇವೆ? ಯಾರಿಗೂ ಅತ್ಯವಶ್ಯಕ ಇರತಕ್ಕಂಥ ಒಂದು ಫಲಾನುಭವಿಯನ್ನು ಆಯ್ಕೆ ಮಾಡಿ ಕೊಡ್ತೇವೆ. ಆ ಮಗುವಿಗೆ ಈಗ ಒಂದು 2 ವರ್ಷದ ಒಂದು ಠೇವಣಿಯನ್ನು ಕೊಟ್ಟಿದ್ದು. ಅದು ಏನೇ ಇರಲಿ, ನಾವು ಸೇರಿದ 220 ಮಂದಿಯ ಒಂದು 20 ರೂಪಾಯಿ ಭಾಗ ಅದರಲ್ಲಿ ಇದ್ದಿರಬಹುದು ಅಂತ ಭಾವಿಸುವ. ನಾವು ಕೊಡುವ 20 ರೂಪಾಯಿ ಭಾಗ ಅದರಲ್ಲಿ ಇದ್ದಿರಬಹುದು. ಆ ಬಾಲೆಗೆ ಕೊರೋನಾ ಕಾಸಿದ ಒಂದು 20 ರೂಪಾಯಿದ ಒಂದು ಪುಣ್ಯ ಫಲ ಎಂಕೆಲ್ಲ ಉಂಟು ಅನ್ನುವಂಥದ್ದು ಒಂದು ಅಲ್ಲ. ಒಂದು ದೇವಸ್ಥಾನಕ್ಕೆ ನೋಡಿ, ಜೀರ್ಣೋದ್ಧಾರ ಬ್ರಹ್ಮಕಲಶಕ್ಕೆ ಬರ್ತಾರೆ. ಎಷ್ಟೋ ಜನ ಹೇಳ್ತಾರೆ ಅವನು ಭಕ್ತರು ಮಾರ್ರೆ ತಾಗಿರು ಅಂತ ಭಾವಿಸಬೇಡಿ. ನಾನು ಕೊಟ್ಟದ್ದು 100 ರೂಪಾಯಿ ಆಗಿರಲಿ, ನೀವು ಅದನ್ನು ಧನಾತ್ಮಕವಾಗಿ ಆಲೋಚನೆ ಮಾಡಿ. 100 ರೂಪಾಯಿ ಅಂದರೆ 4 ಕಲ್ಲಿದಾಯಿತು, 4 ಕಲ್ಲಿದು ಅಥವಾ 4 ಇಟ್ಟಿಗೆದಾಯಿತು. ನಿರ್ಮಾಣವಾಗುವ ದೇವಸ್ಥಾನದ 4 ಗೋಡೆಯ 4 ಕಲ್ಲನ್ನು ಒದಗಿಸುವ ಅವಕಾಶವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಯಾಕೆ ಭಾವಿಸಬಾರ್ದು? 100 ರೂಪಾಯಿ ಜೊತೆ ತಾಂತಿ ಅಂತ ಹೇಳುವ ಬದಲಿಗೆ, ತಾಗಿ ಅಂತ ಹೇಳುವ ಬದಲಿಗೆ ಆ 100 ರೂಪಾಯಿಯಿಂದ ನಿರ್ಮಾಣವಾಗುವ ಆ ದೇವಸ್ಥಾನದ ಗೋಡೆಯಲ್ಲಿರುವ 4 ಕಲ್ಲು ವೆಚ್ಚವನ್ನು ಭರಿಸುವುದು ಕೊಟ್ಟಲ್ಲ, ಅದು ಭರಿಸುವ ಸಾಮರ್ಥ್ಯವನ್ನು ಮತ್ತು ಮನೋಸ್ಥಿತಿಯನ್ನು ದೇವರು ಕೊಟ್ಟ. ಸಾಕಾಗುವುದಿಲ್ಲ. ಇದರ ಜೊತೆಯಲ್ಲಿ ಎಲ್ಲ ಸ್ನೇಹಿತರಿಗೆ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ, ಅವರ ಮಗುವಿಗೆ ಹೇಗಾಗಿತ್ತು ಅದೇ ರೀತಿಯಲ್ಲಿ ನನ್ನ ಪೇಷಂಟ್ ಕೂಡ ಕ್ಯಾನ್ಸರ್ ಪೇಷಂಟ್. ನನ್ನ ಮಿಸಸ್ ಕೂಡ ಕ್ಯಾನ್ಸರ್ ಪೇಷಂಟ್. ಒತ್ತಡದ ಕೆಲಸ ಗೊತ್ತಿದೆ, ವೃತ್ತಿಯಲ್ಲಿ ಇದ್ದೇನೆ, ರಜೆ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಖರ್ಚೆಷ್ಟಾಯಿತು ಅದು ಪ್ರಶ್ನೆ ಬೇರೆ. ಆದರೆ ನನ್ನ ಆತ್ಮೀಯ ಶಿಕ್ಷಕ ಮಿತ್ರರಿದ್ದಾರೆ. ಇವತ್ತು ನಾನು ವಿಶ್ವಾಸದಿಂದ ಹೇಳ್ತೇನೆ, ಒಂದು ಮೇಡಮ್, ಯಾವ ಶಾಲೆ ಅಂತ ಗೊತ್ತಿಲ್ಲ, ಮೇಡಮ್ ಎಲ್ಲ ವಿಚಾರಿಸಿದ್ರು, ಎಲ್ಲ ಹೇಗಿದ್ದಾರೆ ಮೇಡಮ್ ಹೇಗಿದ್ದಾರೆ ಎಲ್ಲ ವಿಚಾರಿಸಿದ್ರು. ಒಂದೇ ಒಂದು ಮಾತು ಹೇಳಿದರು, ಸರ್ ನಿಮ್ಮ ಮನೋಸ್ಥಿತಿಯಿಂದ ಅಥವಾ ನಿಮ್ಮ ಒಂದು ಸಾಮಾಜಿಕ ಕಳಕಳಿಯಿಂದ ಅಥವಾ ನಿಮ್ಮ ಒಂದು ಪ್ರೀತಿಯ ಕಾರಣದಿಂದ ನಿಮ್ಮ ಮೆಸೇಜನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಭಗವಂತ ಮಾಡಲಾರ. ಅಲ್ತೇನೆ ನೋಡಿ, ನಿಮ್ಮ ಒಂದು ಕಳಕಳಿ, ಸಾಮಾಜಿಕವಾದ ಒಂದು ಕಳಕಳಿ ಏನಿದೆ, ಈ ಕಳಕಳಿಯ ಕಾರಣದಿಂದ ದೇವರು ನಿಮ್ಮ ಮಿಸಸ್ಸನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡಲಾರ. ಏನು ಮಾತು ಹಾರೈಕೆ ಅದಲ್ವಾ? ಇವತ್ತು ಆರೋಗ್ಯಪೂರ್ಣವಾಗಿ ಮನೆಯಲ್ಲಿದ್ದಾಳೆ, ಅವಳ ಚಟುವಟಿಕೆಯನ್ನು ಮಾಡುವ ಸ್ಥಿತಿಯಲ್ಲಿ, ಸಾಮಾಜಿಕವಾಗಿ ಎಲ್ಲ ರೀತಿ ಮಾಡುವಂಥ ಸ್ಥಿತಿಯಲ್ಲಿದ್ದಾಳೆ. ಅದೇ ರೀತಿಯಲ್ಲಿ
ಇನ್ನು ಅಲ್ಪವಾದಂಥ ಕೊನೆಯ ಒಂದು ವಾಕ್ಯ. ನಿನ್ನೆ ತಾನೇ ಒಂದು ಸಣ್ಣ ಘಟನೆ. ಬೆಂಗಳೂರಲ್ಲಿ ಮಗ ಒಂದು ಕಾರು ಮನೆ ಎದುರಲ್ಲಿ ಇಟ್ಟಿದ್ದಾನೆ. ರಜೆ, ಅವನಿಗೆ ಶನಿವಾರ ಆದಿತ್ಯವಾರ ರಜೆ. ಇವನು ಮೇಲೆ ಮಹಡಿಯ ಮೇಲೆ ಏನೋ ಕೆಲಸ ಮಾಡ್ತಾ ಇದ್ದಾನೆ. ಯಾರೋ ಬಂದು ಹಿಟ್ ಆ್ಯಂಡ್ ರನ್ ಕೇಸ್. ನಿಂತಿರುವ ಗಾಡಿಗೆ ಯಾರೋ ಬಂದ, ಇವ ಬರಬೇಕಾದ್ರೆ ಅವ ಹೋಗಿ ಹೇಗೆ. ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಅನ್ನೋದು ಪ್ರಶ್ನೆ. ನಾನು ನನ್ನ ಚಿಂತನೆ ಮತ್ತು ನನ್ನ ಮಕ್ಕಳ ಚಿಂತನೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದರೆ, ತಾಯಿಗೆ ಫೋನ್ ಮಾಡುವಾಗ ಹೇಳ್ತಾನೆ, ಅಮ್ಮ ಯಾರೋ ಒಬ್ಬ ಬಂದ, ತಾಂಟಿಸಿದ, ಹೋದ. ಹೌದಾ, ಯಾರು ಎಂತ ಗೊತ್ತಾಗಲಿಲ್ಲ. ಹೋಗ್ಲಿ ಬಿಡಮ್ಮ, ಯಾವುದೋ ದೊಡ್ಡದ್ರಲ್ಲಿ ಬರುವುದು ಸಣ್ಣದ್ರಲ್ಲಿ ಹೋಯ್ತು, ಯಾವುದೋ ದೊಡ್ಡದ್ರಲ್ಲಿ ಬರುವುದು ಸಣ್ಣದ್ರಲ್ಲಿ ಹೋಯ್ತು. ಅವನು ರೈಡ್ ಮಾಡ್ತಾ ಇರುವಾಗಲೇ ಅಂಥದ್ದೇನಾದರೂ ಘಟನೆ ಆಗುತ್ತಿದ್ದಿದ್ರೆ ಏನೋ ಆಗಬೇಕು ಅಲ್ವಾ? ಯಾರು ಕೊಟ್ಟದ್ದು ರಕ್ಷಣೆ? ಭಗವಂತನ ರಕ್ಷಣೆ. ಅಂದರೆ ಸಮಾಜದಲ್ಲಿ ನಾವು ಸೇವೆ ಏನು ನಮ್ಮ ಮನೋಭಾವ ಇದೆ, ಇದು ಭಗವಂತನ ಸೇವೆ. ಭಗವಂತನ ಸೇವೆ ಮಾತ್ರ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮನೆಯಲ್ಲಿ ಎಲ್ಲ ಪೂಜೆ ಮಾಡೋದು ವಾರ್ಷಿಕವಾದೆಲ್ಲ ಉಂಟಲ್ಲ, ನಾನು ಎಲ್ಲ ನಿಲ್ಲಿಸಿದ್ದೇನೆ. ನನ್ನ ಮನೆಯಲ್ಲಿ ಸಾಂದರ್ಭಿಕವಾಗಿ ವಿವಾಹ ಇತ್ಯಾದಿ ಉಪನಯನ ಆಗುವಾಗ ಮಾಡಬೇಕು ದೇವತಾ ಕಾರ್ಯ. ಉಳಿದಂತೆ ನನ್ನದು ವಾರ್ಷಿಕ ಯಾವ ದೇವತಾ ಕಾರ್ಯಕ್ಕೂ ಇಲ್ಲ. ನಾನು ಒಂದೇ ಆಲೋಚನೆ ಮಾಡೋದು, ದೇವರಿಗೆ ಸಂದಾಯ ಆಗಬೇಕಲ್ಲ. ದೇವರಿಗೆ ಸಂದಾಯ ಆಗಬೇಕಾದ್ರೆ ಊರಿನ ಜೀರ್ಣೋದ್ಧಾರಕ ದೇವಸ್ಥಾನಕ್ಕೆ ಕೊಡ್ತೇನೆ ಅಲ್ಲವ. ಯಾರೋ ನಿರ್ಗತಿಕನಾದ ದುರ್ಬಲನಾಗಿರ್ತಕ್ಕಂಥವನಿಗೆ ಕೊಡ್ತೇನೆ. ಅದೇ ನನ್ನದು ದೇವರ ಸೇವೆ. ಆದ್ದರಿಂದ ದೇವರ ಸೇವೆಯಲ್ಲಿ ಏನು ನನಗೆ ಸಾಕ್ಷಿ ಇದೆಯೋ, ಫಲ ಏನಿದೆಯೋ ಅದು ಖಂಡಿತ ನನಗೆ ಸಿಗ್ತದೆ ಅಂತೇಳುವ ವಿಶ್ವಾಸ ಮಾತ್ರ ಅಲ್ಲ, ಪಡಿತಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೆ. ಯಾಕೆಂದರೆ ಇವತ್ತು 60 ವರ್ಷ ದಾಟಿದೆ, ನನಗೆ ಗೊತ್ತಿದೆ. ನಿಮಗೆ ದೇವರದಿಂದ ಆರೋಗ್ಯಪೂರ್ಣನಾಗಿ ಬದುಕ್ತಾ ಇದ್ದೇನೆ. ಎಲ್ಲರಿಗೂ ನಾನು ಕೇಳೋದೊಂದೇ, ನನಗೆ ಆಯುಷ್ಯ ಕೊಡಿ ಅಂತ ಹೇಳೋದಿಲ್ಲ, ಭಗವಂತ ಬರದ ಆಯುಷ್ಯ ಇದೆ. ಆದರೆ ಆರೋಗ್ಯ ಪೂರ್ಣವಾದ ಆಯುಷ್ಯ ನಮ್ಮದಾಗಲಿ, ದೇವರ ಸೇವೆಯನ್ನು ಮಾಡುವ ಮೂಲಕವಾಗಿ ನಮಗೆ ಹೇಳಿಲ್ಲ ಅಂತಾದರೂ ಆರೋಗ್ಯಪೂರ್ಣವಾದ ಆಯುಷ್ಯ ದೊರೆಯುತ್ತದೆ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವಾಗಿ ನಮಸ್ಕಾರ. ಮುಂಡೂರು ಶಾಲೆ ಭಾಳಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಂಡೂರಲ್ಲಿ 1ನೇ ಹಾಗೂ 3ನೇ ತರಗತಿಯಲ್ಲಿ ಕಲಿತಿರುವ ತೀರಾ ಬಡ ಕುಟುಂಬದವರಾದ ಕೌಶಿಕ್ ಮತ್ತು ಶೋಧರ್ ಇವರ ವಿದ್ಯಾಭ್ಯಾಸಕ್ಕಾಗಿ ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸೇವಾ ವಿಭಾಗದಲ್ಲಿ ನಾವೆಲ್ಲ ನಾವು ಸಮಾನ ಮನಸ್ಸುಗಳು ಬೆಳಕಿಗೆ ಇದಿಲ್ಲ. ಮತ್ತು ಇವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇವತ್ತಿನ ಯಾವುದೇ ಕಾರ್ಯಕ್ರಮದ ಸೊ ಅದನ್ನು ಈಗ ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಜಯಕೀರ್ತಿ ಜೈನ್ ಅದನ್ನು ಆ ಮಕ್ಕಳ ಶಾಲಾ ಮುಖ್ಯ ಶಿಕ್ಷಕರು ಬಂದ್ದಾರೆ. ಆ 2020-21ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಜತೋಡಿ ಇಲ್ಲಿಯ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ ಸಬೀನರವರು ವೇದಿಕೆಗೆ ಬರಬೇಕು. ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರಿಂದ ಒಂದು ಗೌರವಾರ್ಪಣೆಯನ್ನು ಪಡಿಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ನಿನ್ನೆ ತಾನೇ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ನೀವು ತೊಡಗಿಸಿಕೊಂಡಿರುವಂಥ ಕೆಲಸಗಳು, ನೀವು ಮಾಡುತ್ತಿರುವಂಥ ಕೆಲಸಗಳನ್ನು ನಾವು ನೋಡಿದಾಗ ನಾವು ಇನ್ನೂ ಕೂಡ ಭಾಳಷ್ಟು ಕೆಲಸ ಮಾಡಬೇಕು, ಅಥವಾ ನಾವು ಈಗ ಮಾಡುತ್ತಿರುವಂಥ ಕೆಲಸ ಭಾಳ ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ. ಸರ್ಕಾರಿ ನೌಕರರ ಸಂಘ ನಾನು ಅಧಿಕಾರಕ್ಕೆ ಬರುವಾಗ ನಿನ್ನೆ 2 ದಿನದ ಹಿಂದೆ ಕುಂಜಲಕಟ್ಟೆಯ ಜೂನಿಯರ್ ಕಾಲೇಜಿನ ಒಂದು ಅಧ್ಯಾಪಕರ ತಂಡ ಬುದ್ಧಿವೆಟ್ಟಿಗೆ ಹೋಗಿತ್ತು. ಒಂದು ಮನೆಗೆ ಹೋಗಿತ್ತು. ಅಲ್ಲಿ 2 ಮನೆಗಳಿದ್ದು. ಆ ಮನೆಯ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ, ಯಾಕೆ ಅಂತೇಳಿ ಅವರ ಮನೆಗೆ ಹೋದಂತೆ. ನಾನು ಪಟ್ಟಣ ಮೇಲೆ ಈಗ 1.5 ತಿಂಗಳಾಯ್ತು ಅಷ್ಟು ಆಡಳಿತಾಧಿಕಾರಿಯಾಗಿ. ಆದರೆ ಆ ಮನೆಗೆ ಹೋದಾಗ ಅಲ್ಲಿ ಒಂದು ವಿಚಿತ್ರ ಅನುಭವ ಆಯಿತು. ದೊಡ್ಡ ಬಡ ಕುಟುಂಬ. ಆ ಮಕ್ಕಳು ಯಾಕೆ ಶಾಲೆಗೆ ಬರ್ತಾ ಇಲ್ಲ ಅಂತ ಒಂದು ಮಕ್ಕಳ ಹತ್ರ ವಿಚಾರಿಸಿದಾಗ ಆ ಹೆಣ್ಣು ಮಗುವಿಗೆ ತಕ್ಷಣ ಮೈಯಲ್ಲಿ ಬಂದು ರಂಪ ಮಾಡಿತು. ಅದನ್ನು ನೋಡಿ ಇನ್ನೊಂದು ಮಗುವಿಗೂ ಮೈಯಲ್ಲಿ ಬರೋದು, ಅದನ್ನು ನೋಡಿ ತಾಯಿಗೂ ಬರೋದು. 2 ಮನೆಗಳಲ್ಲಿ 5-6 ಜನರಿಗೆ ಒಂದೇ ಸಲ ಒಂದು ಮಾನಸಿಕ ಇದರ ಮನೋ ರೋಗದ ಥರ ಆ ರೀತಿ ಒಂದು ಅವರಿಗೆ ಮೈಯಲ್ಲಿ ಬರೋದು. ಮಾಸ್ಟರ್ ಹತ್ರ ಗಲಾಟೆ ಆಯಿತು. ಅಲ್ಲಿ ಇವರಿಗೆ ಹೋದವರಿಗೆ ಸಮಸ್ಯೆ ಆಯಿತು. ಇವರು ಪರವೂರಿನಿಂದ ಬಂದವರು ಅಧ್ಯಾಪಕರು ಅಲ್ಲಿಂದ ನನಗೆ ಫೋನ್ ಮಾಡಿದರು. ನನಗೂ ಗೊತ್ತಿರಲಿಲ್ಲ ಆ ಮನೆಯ ಪರಿಸ್ಥಿತಿ. ಹೀಗೇಗಿದೆ ಸರ್, ನಾವು ಏನಾದರೂ ಒಂದು ಸಹಾಯ ಮಾಡಬೇಕು, ಪಂಚಾಯತ್ ಹೊತ್ತು ನಿಮ್ಮ ಹೊತ್ತಿಂದ ಏನಾದರೂ ಮಾಡ್ಬೋದು ಅಂತ ಕೇಳಿದರು. ನಾನು ಅದಕ್ಕೆ ಒಪ್ಪಿಕೊಂಡೆ. ತಕ್ಷಣ ನಮ್ಮ ಆರೋಗ್ಯ ಇಲಾಖೆಗೆ ನಾನು ಸಂಪರ್ಕ ಮಾಡಿದೆ.
ಆರೋಗ್ಯ ಇಲಾಖೆ ಒಂದು ಟೀಮನ್ನು ಕಳಿಸ್ಕೊಟ್ಟೆ, ನಮ್ಮ ಪಂಚಾಯತ್ ಒಂದು ಟೀಮನ್ನು ಕಳಿಸ್ಕೊಟ್ಟೆ. ಈಗ ನೆಕ್ಸ್ಟ್ ವಾರದಿಂದ ಅವರ ಒಂದು ಕುಟುಂಬಕ್ಕೆ ಅದು ಯಾವ ರೀತಿ ಯಾಕೆ ಆ ಮಾನಸಿಕ ಆ ರೀತಿ ಬರ್ತಾ ಉಂಟು ಅಥವಾ ಮೈಯಲ್ಲಿ ಬರುವಂಥ ಕಾಯಿಲೆ ಅದು ಏನು, ಅದಕ್ಕೆ ಏನು ಸಹಾಯ ಮಾಡುವ ಮತ್ತು ಆ ಮಕ್ಕಳು ಹಿಂದಿನಂತೆ ಶಾಲೆಗೆ ಹೋಗುವಂತೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಕೇವಲ ಹಣದಿಂದ ಮಾತ್ರ ಸಾಧ್ಯ ಅಲ್ಲ, ಅಲ್ಲಿ ನಾವು ಮಾಡುತ್ತಿರುವಂಥ ಸಮಾಜ ಸೇವೆ ಅಥವಾ ನಾವು ಮಾಡುತ್ತಿರುವಂಥ ಕೆಲಸ ಕೂಡ ಅಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ಬೆಳಕು ಸಂಸ್ಥೆ ಏನು ಒಳ್ಳೆ ಇವತ್ತು ಕೆಲಸ ಮಾಡ್ತಾ ಇದೆ, ಆ ಒಳ್ಳೆ ಕೆಲಸವನ್ನು ನೋಡಿ ಬಾಕಿ ಅಧ್ಯಾಪಕರು ಅಥವಾ ಬೇರೆ ಪಂಗಡದವರು ಕೂಡ ಅದನ್ನು ನೋಡಿ ಕಲಿಬೇಕು. ನಾವು ಅದನ್ನು ನೋಡಿ ನಾವು ಕೂಡ ಕೆಲಸ ಮಾಡಬೇಕು. ಅವರು ಮಾಡ್ತಿರುವಂಥ ಕೆಲಸಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಏನು ಇವತ್ತು ಬೆಳಕು ಸಂಸ್ಥೆ ಮಾಡ್ತಾ ಇದೆ ಅದರಲ್ಲಿ ತಪ್ಪುಗಳನ್ನು ಹುಡುಕೋ ಬದಲು ನಾವು ಅಲ್ಲಿ ಎಲ್ಲಿ ತಪ್ಪಿ ಅದನ್ನು ಸಲಹೆ ಕೊಡ್ಬೋದು ಅಥವಾ ಇನ್ನಷ್ಟು ನಾವು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ಕೊಡ್ಬೋದು. ನಾನು ಕೂಡ ಹೇಳ್ತೇನೆ, ಈ ನಿಮ್ಮ ಸಂಸ್ಥೆಗೆ ಇವತ್ತು ನಿಮ್ಮ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಗೆ ಏನಾದರೂ ನಮ್ಮಿಂದ ಸಹಾಯ ಕೊಡೋದಿದ್ದರೂ ನಾನು ಖಂಡಿತವಾಗಿ ನಿಮ್ಮೊಟ್ಟಿಗೆ ಇರ್ತೇನೆ. ಇದು ನಮ್ಮ ಸರ್ಕಾರಿ ನೌಕರರ ಸಂಘ ನಿಮ್ಮೊಟ್ಟಿಗಿದೆ, ನಮ್ಮ ಬ್ಯಾಂಕ್ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾವು ಖಂಡಿತ ಸಿದ್ಧರಿದ್ದೇವೆ. ಗುರು ನಮಃ. ಬೆಳಕು ಸ್ಥಾಪನೆಗೆ 22/9/2019 ಬೆಳಕು ಜಯಕೀರ್ತಿ ಅವರ ನೇತೃತ್ವದಲ್ಲಿ ಇಲ್ಲಿ ಮೀಟಿಂಗ್ನಲ್ಲಿ ಸ್ಟಾರ್ಟ್ ಆದದ್ದು. ಏಕೆಂದರೆ ಬೆಳಕು ಕಾರ್ಯಕರ್ತರು ಗಣೇಶ ಆಯ್ತಾದ್ರು ಸರ್. ಏಕೆಂದರೆ ಅವ್ರಿಗೆ ಕೇಳಿದರು, ನೀವು ರಿಟೈರ್ಮೆಂಟ್ಗೆ ಏನು ಮಾಡ್ತೀರಿ ನಂದು ಅಂತ. ಬೆಳಗ್ಗೆ ಹರೀಶ್ ನೇಲಡ್ಕ ಪ್ರಥಮ ಹುಡುಗ ಇರಬೇಕು, ಹರೀಶ್ ಅಂತ. ಹರೀಶ್ ಎಂಬ ಹುಡುಗನಿಗೆ ಮೊದಲ ಕಂತು ಮತ್ತು ಸುರೇಶ್ ಶೆಟ್ಟಿ 2ನೇ ಕಂತು ಮತ್ತು ಆಸ್ಪತ್ರೆಗೆ 3ನೇ ಕಂತನ್ನು ಒಂದೇ ದಿವಸ ಹಂಚಿಕೆ ಮಾಡಿದ್ದೇವೆ. ಅಲ್ಲಿಂದ ಬೆಳಕು ಸ್ಥಾಪನೆ ಆಯಿತು. ನಂತರ ಸ್ಟಾರ್ಟಿಂಗ್ ಇದ್ದದ್ದು 10ರಿಂದ 20 ಮಂದಿ, ಈಗ 200 ಮಂದಿ ಸೇರಿಕೊಂಡು ಬೆಳಕು ಹೋಗ್ತಾ ಇದೆ. ಇನ್ನೂ ಈ ಪ್ರೋತ್ಸಾಹ ನೀಡಿ ನಮಗೆ ಕೇಳಿಕೊಳ್ತೀನಿ. ನನಗೆ ನಿನ್ನೆ ತಾನೇ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು. ಅದು ಬಹಳ ಸೂಕ್ತವಾದದ್ದು ಮತ್ತು ಈ ವೇದಿಕೆಗೆ ಅದು ಬಹಳ ಮುಖ್ಯವಾದಂಥ ಬೆಳಕು ಚೆಲ್ಲುವಲ್ಲಿಕ್ಕೆ ಸಾಧ್ಯ ಅಂತ ಚಿಂತನೆ ಮಾಡಿದಂಥ ವ್ಯಕ್ತಿನ ನಿಮ್ಮ ಅರ್ಹತೆಯ ಬಗ್ಗೆ ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಿ. ಬಹಳ ಮುಖ್ಯವಾದಂಥ ಅಂಶ ಇದು. ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಕ್ಷಣವೂ ಕೂಡ ಈ ಸೂಜಿ ಇದನ್ನು ಚುಚ್ಚುವಂಥ ವ್ಯಕ್ತಿಗಳಿದ್ದಾರೆ. ನಿಮ್ಮ ಅರ್ಹತೆಯ ಬಗ್ಗೆ ಯಾರಾದರೂ ಸಂದೇಹ ಪಟ್ಟರೆ ಬೇಸರಗೊಳ್ಳದೆ ಸಂತೋಷ ಪಡಿ. ನಿಮ್ಮ ಅರ್ಹತೆಯ ಬಗ್ಗೆ ಯಾರಾದರೂ ಸಂದೇಹ ಪಟ್ಟರೆ ಬೇಸರಗೊಳ್ಳದೆ ಸಂತೋಷ ಪಡಿ. ಏಕೆಂದರೆ ಜನರು ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹ ವ್ಯಕ್ತಪಡಿಸುತ್ತಾರೆಯೇ ಹೊರತು ಕಬ್ಬಿಣದ ಶುದ್ಧತೆಯ ಬಗ್ಗೆ ಪರಿಶೋಧಿಸ್ತಾರೆಯೇ? ಸ್ನೇಹಿತರೆ, ಯಾವಾಗ ನಮ್ಮನ್ನೊಬ್ಬ ಪ್ರಶ್ನಿಸ್ತಾನ ಆಗ ನಾನು ಬೆಳಕಿಗೆ ಬರ್ತೇನೆ, ಆಗ ನಾನು ಮೇಲು ಅಂತಸ್ತಲ್ಲಿ ಕಾಣ್ತೇನೆ. ಒಬ್ಬ ಪ್ರಶ್ನಿಸುವವನೇ ಇಲ್ಲ ಎಂದಿದ್ದಾಗ ಖಂಡಿತವಾಗಿ ಅವನೇ ಸರ್ವಾಧಿಕಾರತ್ವವನ್ನು ವಹಿಸಿಕೊಳ್ತಾನೆ. ಈಗ ನೀವು ಗಮನಿಸಿರ್ಬೋದು, ಬಹಳ ಮುಖ್ಯವಾಗಿ ನಮ್ಮ ಬೆಳಕು ಸೇವಾ ತಂಡ ಆರಂಭಿಸುವಾಗ ಈಗಾಗಲೇ ಹೇಳಿದ ಹಾಗೆ ಕೇವಲ 10 ಅಡಿಯ ಅಗಲದ ಒಂದು ಚಿಕ್ಕ ರೂಮಲ್ಲಿ 4 ಜನ ಚರ್ಚೆಯೊಂದಿಗೆ ಆರಂಭಗೊಂಡು ಅದು 10 ಜನ ಆಗಿ ಆಮೇಲೆ ಒಂದು 20 ಜನ ಆಗಿ 30, 50 ಹೀಗೆ ಆಗ್ತಾ ಇವತ್ತು 220 ಜನ ನಮ್ಮ ಏನು ಈ ಒಂದು ಸರಪಳಿಯಲ್ಲಿ ನಮಗೆ ಜಾಯಿಂಟ್ ಆಗಿದ್ದಾರೆ. ಆದರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಖಂಡಿತವಾಗಿಯೂ ನಿಂದಕರಿರಬೇಕಯ್ಯ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಬಹಳ ಮುಖ್ಯವಾಗಿ ನಾವೆಲ್ಲ ಗಮನಿಸ್ತೇವೆ, ನೀವು ಇಷ್ಟು ಜನ ಇವತ್ತು ಹಣವನ್ನು 100 ರೂಪಾಯಿ ಅಥವಾ 200, 300, 500 ಎಲ್ಲ ಕೊಡ್ತಾ ಇದ್ದೀವಿ. ನಾವು ಬೇರೆಲ್ಲ ಹೋದರೆ 10 ರೂಪಾಯಿಯ ರಶೀದಿ ಸಿಗದೆ ಎಷ್ಟು ಜಗಳ ಮಾಡೋದಿಲ್ಲ? 10 ರೂಪಾಯಿ ರಶೀದಿಯಲ್ಲಿ ಕಡಿಮೆ ಆದವುಗಳು ಎಷ್ಟು ಚರ್ಚೆ ಮಾಡೋದಿಲ್ಲ? ಬಸ್ಸಲ್ಲಿ ಕಂಡಕ್ಟರ್ 2 ರೂಪಾಯಿ ಚಿಲ್ಲರೆ ಕೊಡೋದು ಗಲಾಟೆ ಮಾಡೋದಿಲ್ವಾ? ಹಾಗಾಗಿ ಯಾಕೆ ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ? ಬೆಳಕು ತಂಡದ ಮೇಲಿರುವಂಥ ಶ್ವಾಸ ನಮ್ಮಲ್ಲಿದೆ. ಅದಕ್ಕೆ ವಿಯನ್ನು ಸೇರಿಸಿ ನಾವು 9 ಜನ ಅದನ್ನು ವಿಶ್ವಾಸ ಉಳಿಸಿಕೊಳ್ಳುವಂಥ ಶತಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇವೆ ಎಂಬಂಥ ಭರವಸೆಯಲ್ಲ, ನೈಜವಾದ ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಎರಡನೇ ಭಾಳ ಮುಖ್ಯವಾದ ಅಂಶ, ಇಲ್ಲಿ ನೇರವಾಗಿ ಬ್ಯಾಂಕಿಗೆ ವರ್ಗಾವಣೆ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರತಿ ಸಲ ಮಾಹಿತಿಯನ್ನು ಕೊಡ್ತೇವೆ, ಬ್ಯಾಂಕಿಗೆ ಗಳಿಸ್ತೇವೆ. ನಮ್ಮ ಕೋಶಾಧಿಕಾರಿ ಸಿದ್ದರಾಮ್ರವರು
ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ರು. ಮತ್ತೆಲ್ಲ ಗ್ರೂಪ್ ಅದರ ಸಲಹೆ ಬಂತು, ವಾರಕ್ಕೊಮ್ಮೆ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಶುರು ಮಾಡಿದೆವು. ಈಗ ಅದರ ಲೆಕ್ಕಪತ್ರವನ್ನು ಇವತ್ತು ಬಂದವರಿಗೆ ಮಾಡಿದ್ದೇವೆ. ಈಗ ಮುದ್ದ ತಕ್ಷಣ ಇಡೀ 220 ಜನರಿಗೂ ಕಳಿಸುವಂಥ ವ್ಯವಸ್ಥೆಯನ್ನು ಅಂತರ್ಜಾಲದ ಮುಖಾಂತರ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅಂದರೆ ಇಲ್ಲಿ ವಿಶ್ವಾಸದೊಂದಿಗೆ ಈ ವ್ಯವಸ್ಥೆ ನಡೀತಾ ಇದೆ. ಸ್ನೇಹಿತರೆ, ಒಂದು ಮಗು ಒಳ್ಳೆಯ ಸಾಧನೆ ಮಾಡಿದ ಕೂಡಲೇ ನೇರವಾಗಿ ನಾನು ಮಕ್ಕಳ ಬಗ್ಗೆ ಹೇಳ್ತೇನೆ. ನಾನು ತುಂಬ ಸಂದರ್ಶನ ನೋಡ್ತಾ ಇದ್ದೇನೆ. ನನಗೆ ಅಪ್ಪ ಅಮ್ಮನ ಒಳ್ಳೆಯ ಸಹಕಾರ ಸಿಕ್ಕಿತ್ತು, ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದರು. ಆ ಫೌಂಡೇಶನ್ ಕಟ್ಟಿದ ವ್ಯಕ್ತಿಯವರಿಗೆ ನೆನಪೇ ಆಗುವುದಿಲ್ಲ. ಆಗ ಗೋಡೆ ಕಟ್ಟಲಿಕ್ಕೆ ಸಾರಣೆ ಮಾಡಿದಂಥ ವ್ಯಕ್ತಿ ನೆನಪೇ ಆಗುವುದಿಲ್ಲ. ಸ್ಲ್ಯಾಪ್ ಆಗಿದಂಥ ವ್ಯಕ್ತಿ ನೆನಪೇ ಆಗುವುದಿಲ್ಲ ಮಕ್ಕಳಿಗೆ. ಆಗ ನೆನಪಾಗುವುದು ಕೇವಲ ಆ ಹಂತದಲ್ಲಿದ್ದವರು ಮಾತ್ರ. ಪ್ರಾಥಮಿಕ ಹಂತದಲ್ಲಿರುವಂಥ ಆ ಶಿಕ್ಷಕಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಪ್ರೌಢಶಾಲೆಯಿರುವಂಥ ಶಿಕ್ಷಕರು ಎಷ್ಟು ಕಷ್ಟಪಟ್ಟಿದ್ದಾರೆ, ಮೇಲ್ಮಟ್ಟದ ಎಲ್ಲರೂ ಸೇರಿದ್ದಾರೆ. ಒಂದು ಪದಾರ್ಥ ರುಚಿಯಾಗಬೇಕಿದ್ರೆ ಎಲ್ಲವೂ ಸೇರಿದ್ದಾನೆ ರುಚಿಯಾಗುವುದು. ಅದರಿಂದಾಗಿ ನಾನು ಈ ರೀತಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೇನೆ, ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ಸಾಧನೆಯನ್ನು ಮಾಡಿದಾಗ ಎಲ್ಲರನ್ನ ಮನಸ್ಸಾರೆ ನೆನಪಿಸಿಕೊಳ್ಳಿ. ಸೋತಾಗಲು ಎಲ್ಲರೂ ಕಾರಣರಾಗ್ತೀವಿ, ನೀವೊಬ್ಬರೇ ಆಗುವುದಿಲ್ಲ. ಯಾಕಂದರೆ ಸೋತಾಗ ನಾವು ಯಾವಾಗಲೂ ಕೂಡ ಅವನು ಕಾರಣ, ಗೆದ್ದಾಗ ನಾನು ಕಾರಣ, ಯಾವತ್ತೂ ಅಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕಂತ ಪ್ರೀತಿಯಿಂದ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಸ್ನೇಹಿತರೆ. ಆಮೇಲೆ ಇವತ್ತು ನಾವು ಲೋಗೋ ಬಿಡುಗಡೆ ಮಾಡಿದ್ದೇವೆ. ಈ ಲೋಗೋದ ಬಗ್ಗೆ ತುಂಬ ಚರ್ಚೆ ಮಾಡಿದೆವು. ನೀವು ಹೆಚ್ಚಿನ ವರ್ಷ ಅದನ್ನು ಯೋಚಿಸಿರ್ಬೋದು. ಅದರ ಬಗ್ಗೆ ಚಿಂತನೆ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ಈ ಲೋಗೋ ಭರವಸೆಯ ಬೆಳಕಿಗೆ ಆಸರೆಯಾದಂಥ ಲೋಗೋ. ಈ ಲೋಗೋವನ್ನು ಇವತ್ತು ನಾವು ಮನೂರವರ ಮುಖಾಂತರವೇ ಬಿಡುಗಡೆ ಮಾಡಿದ ಮೂಲ ಉದ್ದೇಶ ಇದೆ. ಅವರು ಪ್ರತಿ ವರ್ಷ ಭರವಸೆಯ ಬೆಳಕಿಗೆ ಆಸರೆಯಾಗುತ್ತಾ ಇದ್ದಾರೆ. ಆದ್ದರಿಂದಾಗಿ ಅವರ ಕೈಯಿಂದ ಬಿಡುಗಡೆ ಮಾಡಿದ್ದೇವೆ. ಇನ್ನು ಅವರು ನಮ್ಮ ಜೊತೆಗೆ ಆಸರೆಯಾಗಿ ಸೇರಿಕೊಂಡಿದ್ದೇವೆ. ಆದ್ದರಿಂದಾಗಿ ಮನೋರವರು ನಿಮ್ಮ ಮುಖಾಂತರ ಇದನ್ನು ಮಾಡಿದಂಥ ಉದ್ದೇಶ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ನಂತರ ಇದೇ ಸಂದರ್ಭದಲ್ಲಿ ಬೇರೆಲ್ಲ ನೋಡ್ತೇವೆ ನಾವು, ಪ್ರಶಸ್ತಿ ಬಂದಾಗ ದೊಡ್ಡ ಹಾರ ಮತ್ತು ಇಂಥದ್ದು ಮೈಸೂರು ಪೇಟ ಫಲವಸ್ತು ಎಲ್ಲ ಕೊಟ್ಟು, ನಮ್ಗೆ ಬೆಳಕಲ್ಲಿ ಅದೆಲ್ಲ ಇಂಥದ್ದಿಲ್ಲ. ಇವತ್ತು ಹೂ ಕೊಡ್ಬೋದಿತ್ತು, ಕೊಡೋದಿಲ್ಲ ಅಂತ ನಾವು ಮೊದಲೇ ನಿರ್ಧಾರ ಮಾಡಿದ್ದೇವೆ. ಯಾಕೆಂದರೆ ಅದು ಬಿಸಾಡಿ ಹೋಗೋದು. ಒಂದು ಪೆನ್ನು ಕೊಟ್ಟರೆ ಆ ಲೇಖನಿ ಅವರಿಗೆ ಒಂದು ನೆನಪಿಗೆ ಬರ್ತದೆ ಅಂತ. ಎರಡನೇದು, ಪ್ರಶಸ್ತಿ ಬಂದವರಿಗೆ ನಾವು ಗೌರವಿಸಿದ್ವಿ, ಸನ್ಮಾನ ಅಲ್ಲ. ಸನ್ಮಾನ ಅವರಿಗೆ ಅಲ್ಲಿ ಮಾಡಿದ್ದಾರೆ. ಬಟ್ ನಮ್ಮ ಭರವಸೆ ಬೆಳಕು ತಂಡದ ಒಬ್ಬರು ಸದಸ್ಯಗೆ ಈ ಜಿಲ್ಲಾ ಪ್ರಶಸ್ತಿ ಬಂದಾಗ ಇದು ನಮಗೆ ಹೆಮ್ಮೆ, ನಮ್ಮೆಲ್ಲರಿಗೂ ಹೆಮ್ಮೆ. ಆದ್ದರಿಂದ ಗುರುತಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಬೆಳಕು ತಂಡದಿಂದ ಹಲವಾರು ಜನವನ್ನು, ಸುಮಾರು 7 ಜನಕ್ಕಿಂತ ಹೆಚ್ಚು ಬಟ್ಟಿಕೊಂಡು ಪ್ರೌಢಶಾಲೆ ಬಂದಿದ್ದೇನೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಸಂತೋಷ ಪಡ್ತಾ ಇದ್ದೇನೆ. ನಂತರ ಪ್ರಶಸ್ತಿ ಪಡೆದವರಿಗೆ ಈಗಾಗಲೇ ಹೇಳಿದ ಹಾಗೆ ಅವರನ್ನು ಗೌರವಿಸ್ತೇವೆ. ಅವರಿಗೆ ಒಂದೇ ಮಾತು ಸ್ನೇಹಿತರೆ, ಬೆಳಕು ತಂಡದ ಗೌರವಾಧ್ಯಕ್ಷ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಕಾರ್ಯದರ್ಶಿ, ಕೋಶಾಧಿಕಾರಿ, ನಮ್ಮ ಪದಾಧಿಕಾರಿಗಳಿರ್ಬೋದು, ತಪ್ಪು ಮಾಡಲೇಬೇಕು. ಇಲ್ಲ ನೀವು ಕೇಳೋದೇ ಇಲ್ಲ. ಆದರೆ ನಾನು ಹೇಳೋದು ಇಷ್ಟೇ ವಿಚಾರ ಸ್ನೇಹಿತರೆ, ನಾವು ನಡೆಯುವ ದಾರಿ ಇದು ಆನೆ ದಾರಿಯಲ್ಲ. ನಾವು ನಡೆದದ್ದೇ ದಾರಿ ಅಂತ ನಾವು ಯಾವತ್ತೂ ಎಣಿಸುವುದಿಲ್ಲ. ನಾವು ನಡೆಯುವ ದಾರಿಯಲ್ಲಿ ಏನೇ ತಪ್ಪುಗಳಾದರೂ ದಯವಿಟ್ಟು ತಾವು ಮುಕ್ತವಾಗಿ ಆ ಭರವಸೆಯ ಬೆಳಕು ತಂಡದ ಮುಖಾಂತರವಾಗಿ ಚರ್ಚೆ ಮಾಡಿ ಇದಕ್ಕೊಂದು ಒಳ್ಳೆಯ ದಾರಿಯನ್ನು ತೋರಿಸಿಕೊಡಿ ಅಂತ ಹೇಳ್ತಾ, ಸ್ನೇಹಿತರೆ, ಏನಾದರಾಗು ಮೊದಲು ಮಾನವನಾಗು, ಸ್ನೇಹಜೀವಿಯಿಂದ ಬದುಕನ್ನು ಕಟ್ಟಿಕೊಳ್ಳುವ ವ್ಯಕ್ತಿಗಳು ನಾವೆಲ್ಲರಾಗೋಣ ಅಂತ ಹೇಳ್ತಾ, ನಮ್ಮನ್ನೆಲ್ಲ ಕಾಯುತ್ತಿರುವಂಥ ಈ ಭೂಮಿ ತಾಯಿಗೆ ನಮಿಸ್ತಾ, ನಮ್ಮನ್ನು ಕಾಯುತ್ತಿರುವಂಥ ರಕ್ಷಣೆಯನ್ನು ಮಾಡ್ತಿರುವಂಥ ಸೈನಿಕರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ, ಕೋವಿಡ್ ಎನ್ನುವ ಮಹಾಮಾರಿ ನಮ್ಮ ದೇಶದಿಂದ ಆದಷ್ಟು ಶೀಘ್ರವಾಗಿ ಹೊರಟು ಹೋಗಲಿ ಅಂತ ಇದೇ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಮುಂದಿನ ನಮ್ಮ ಈ ಶೈಕ್ಷಣಿಕ ವರ್ಷ ಕೊನೆಗೊಳ್ಳುವ ಮುಂಚಿತವಾಗಿ 2021ರ ಮೊದಲು ನಮ್ಮದು ಸುಭೀಕ್ಷ ಭಾರತ ಮತ್ತೊಮ್ಮೆ ವಿಶ್ವಮಟ್ಟದಲ್ಲಿ ಮಿಂಚಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮ್ಮನ್ನೆಲ್ಲ ಕಾಯುತ್ತಿರುವಂಥ ಈ ಭೂಮಿ ತಾಯಿಯನ್ನು ಮನಸ್ಸಾರೆ ದಯವಿಟ್ಟು ಎಲ್ಲರೂ ನೆನೆಸಿಕೊಳ್ಳೋಣ. ನಮ್ಮನ್ನು ಹೆತ್ತು ಸಾಕಿ ಸಾಯಿದಂಥ ನಮ್ಮ ಅಪ್ಪ ಅಮ್ಮನನ್ನು ಮನಸ್ಸಾರಲ್ಲಿ ನೆನಪಿಸಿಕೊಳ್ಳೋಣ. ಇಲ್ಲಷ್ಟೊಂದು ಸುಖಕರವಾಗಿ ನಾವು ಇರಬೇಕಿದ್ರೆ ಮೂಲ ಕಾರಣದಂಥ ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವಂಥ ಯೋಧರನ್ನು ನೆನಪಿಸಿಕೊಳ್ಳಿ. ವಿಶ್ವಕ್ಕೆ ಶಾಂತಿಯನ್ನು ಬಯಸ್ತಾ ರಾಷ್ಟ್ರಕ್ಕೆ ನಮನವನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಕೊನೆಗೊಳಿಸೋಣ. ರಾಷ್ಟ್ರೀಯ ಶ್ರೋತೃಗಳು, ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.